ಯಾವ ರೀತಿ ಇದ್ದು ಅನ್ನೋದನ್ನ ನಾವ್ ತಿಳಿಸ್ತಾ ಇದ್ರು ಪತ್ರಿ ಸರ್ ಅನ್ನೋದನ್ನ ನಾವು ತಿಳ್ಕೊಳ ಮಾಸ್ತರ್ಸ್. ಅಮ್ಮನ ಉಪದೇಶ ಅಮೃತ ಅಂದ್ರೆ ಅವಳು ಪ್ರಾಣಿ ಹಿಂಸೆನೂ ಕೂಡ ಯಾವ ರೀತಿ ಮಾಡಬಾರ್ದು, ಯಾ ಏತಕ್ಕಾಗಿ ನಾವು ಬಂದಿದೀವಿ ಅನ್ನೋದನ್ನು ಕೂಡ ತುಂಬಾ ಅದ್ಭುತವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ ಮಾಸ್ತರ್. ಮಾನವನಾಗಲು ಬಿಡಬೇಕು ದುಷ್ಕೃತ್ಯಗಳು, ಮಾನವನಾಗಲು ಇಡಬೇಕು ಪ್ರಾಣಿ ದಯೆ, ಮಾನವನಾಗಲು ಅಡಗಿಸಬೇಕು ಅಹಂಕಾರ, ಮಾನವನಾಗಲು ತನ್ನ ತಾನರಿಯದಿರಬೇಕು, ಅಹಿಂಸಾ ಪರಮೋ ಧರ್ಮ ಎನ್ನಬೇಕು ಪ್ರಸನ್ನ ಮಾಣಿಕೇಶ್ವರಿ. ಎಸ್ ಮಾಸ್ಟರ್ಸ್, ಇಲ್ಲಿನೂ ಕೂಡ ಒಂದು ವಚನ ಕೂಡ ಅದ್ಭುತವಾಗಿ ಅವ್ರು ಹೇಳ್ತಾ ಇದ್ದಾರೆ. ನಾವು ಮಾನವನಾಗ್ಬೇಕಂತಂದ್ರೆ ಎಲ್ಲವನ್ನ ದುಷ್ಕೃತ್ಯಗಳನ್ನ ಬಿಡ್ಬೇಕು. ಅದೇ ರೀತಿ ಮತ್ತೆ ಮಾನವನಾಗ್ಬೇಕಂತಂದ್ರೆ ನಮ್ಮ ಪ್ರಾಣಿ ಎಲ್ಲದರಲ್ಲಿ ಕೂಡ ಪ್ರಾಣಿ ದಯೆ ಇರಬೇಕು. ಅದಾದ್ಮೇಲೆ ಅಹಂಕಾರವನ್ನ ಬಿಡಬೇಕು. ಅದಾದ್ಮೇಲೆ ತನ್ನನ್ನ ತಾನು ಅರಿಬೇಕು ಅನ್ನೋದನ್ನ ಹೇಳ್ತಾ ಇದ್ದಾಳೆ ಇಲ್ಲಿ. ಎಲ್ಲವನ್ನ ಅಹಿಂಸಾ ಪರಮೋ ಧರ್ಮದ ಎನ್ನಬೇಕು ಪ್ರಸನ್ನ ಮಾಣಿಕೇಶ್ವರಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈಗ ಅಧ್ಯಾಯ ತಿಳ್ಕೊಂಡ್ ಮಾಸ್ಟರ್ಸ್. ಇಂದಿನ ಜನ್ಮದ ಪುಣ್ಯ ಫಲದಿಂದ ಈ ಜನ್ಮದಲ್ಲಿ ನೀವು ಮನುಷ್ಯರಾಗಿ ಹುಟ್ಟಿದ್ದೀರಿ. ನೀವು ಒಳ್ಳೆಯ ಕೆಲಸವನ್ನ ಮಾಡಬೇಕು. ಕೆಟ್ಟ ಕೆಲಸವನ್ನ ಮಾಡೋದ್ರಿಂದ ಪಶು ಜನ್ಮ ಅಥವಾ ಪಕ್ಷಿ ಜನ್ಮ ಇಲ್ಲವೇ ಕ್ರಿಮಿಕೀಟಗಳಾಗಿ ಹುಟ್ಟುವಿರಿ. ಪುಣ್ಯ ಕರ್ಮಗಳನ್ನ ದೈವ ಕಾರ್ಯಗಳನ್ನ ಮಾಡುವುದಕ್ಕಾಗಿ ದೇವರು ಮನುಷ್ಯ ಜನ್ಮವನ್ನ ಕೊಟ್ಟಿದ್ದಾನೆ. ಹೀಗೆ ನಡೆದುಕೊಂಡು ಎಷ್ಟೋ ಸಲ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಕಡೆಗೆ ಯಾವ ಜನ್ಮವೂ ಇಲ್ಲದ ಜನ್ಮರಾಹಿತ್ಯ ಸ್ಥಿತಿಯನ್ನ ಹೊಂದುತ್ತಾನೆ. ಎಸ್ ಮಾಸ್ಟರ್ಸ್, ನೋಡಿ ನಾವು ಇದೆಲ್ಲವನ್ನ ಕೂಡ ನಾವು ಪತ್ರಿಸರ್ ನಾವು ಪುನರತಿ ಮರಣಂ ಪುನರತಿ ಜನಂ ಏನ್ ಮಾಡ್ತಾ ಇರ್ತೀವೋ ಅದ್ರ ಮೇಲೆ ನಾವು ಮತ್ತೆ ಮತ್ತೆ ಹುಡ್ತಾ ಇರ್ತೀವಿ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ. ಇಲ್ಲಿನೂ ಕೂಡ ಈ ಮನುಷ್ಯ ಜನ್ಮ ನಾವು ಯಾವ ರೀತಿ ಅಂತಂದ್ರೆ ಹುಟ್ಟಿದ್ಮೇಲೆ ಇವೆಲ್ಲವನ್ನ ಮಾಡಬಾರ್ದು, ಇವೆಲ್ಲವನ್ನ ಕೆಟ್ಟ ಕೆಲಸವನ್ನ ಮಾಡಬಾರ್ದು. ಮಾಡಿದ್ರೆ ಪಶು ಜನ್ಮ ಅಥವಾ ಪ್ರಾಣಿ ಪಕ್ಷಿಯಾಗಿ ನಾವು ಹುಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಈ ಒಂದು ಒಳ್ಳೆ ಕೆಲಸನ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಮ್ಮ ಮಾಣಿಕೇಶ್ವರಿ ಮಾಸ್ಟರ್ಸ್. ನೀವು ಮಾಂಸ ಸಿಂಧೆ ಸರಾಯಿ ಇತ್ಯಾದಿಗಳನ್ನ ಸೇವಿಸಿದರೆ ನರಕವನ್ನ ಹೊಂದುವಿರಿ. ಇವುಗಳನ್ನ ಹಿಂಸೆಗೆ ದಾರಿ ಮಾಡಿ ಕೊಡುತ್ತವೆ. ಇಂತಹ ಹೇಯ ಕೆಲಸವನ್ನ ಮನುಷ್ಯರಾದವರು ಮಾಡತಕ್ಕದ್ದಲ್ಲ. ರಾಕ್ಷಸರು ಮಾಡುವ ಕೆಲಸವಿದು. ಆಡುಗಳನ್ನ ಕೊಂದು ತಿಂದರೆ ನೀವು ಆಡುಗಳಾಗೇ ಹುಟ್ಟಿವಿರಿ. ಆಡುಗಳಿಗೆ ಪುಣ್ಯವು ಲಭಿಸಿ ಮನುಷ್ಯನಾಗಿ ಹುಟ್ಟುತ್ತವೆ. ಇದು ಜನ್ಮ ಚಕ್ರ. ದೇವರ ಜಂತುಗಳನ್ನ ಕೊಂದು ತಿನ್ನಲು ಹುಲಿ, ಬೆಕ್ಕು, ನಾಯಿ, ಚಿರತೆ ಮೊದಲಾದ ಪ್ರಾಣಿಗಳನ್ನ ಅವುಗಳನ್ನ ಅದೇ ರೂಪವನ್ನ ಕೊಟ್ಟಿದ್ದಾನೆ. ಆದರೆ ಮಾನವ ರೂಪವು ಜಂತುಗಳನ್ನ ಹಿಂಸಿಸಿ ತಿನ್ನುವ ಹಾಗೆ ನಿರ್ವಹಿಸಲಾಗಿಲ್ಲ. ಪ್ರಕೃತಿಯ ಸಹಜ ಸ್ವರೂಪದಲ್ಲಿ ಮಾನವನು ಶಾಕಾಹಾರಿಯಾಗೇ ಹುಟ್ಟಿದ್ದಾನೆ. ಮನುಷ್ಯನು ಉಗುರು, ನಾಲಿಗೆ, ಹಲ್ಲುಗಳು ವರ್ಷೆ ಹುಲಿಗಳಿಗೆ ಇದ್ದಂತೆ ಇಲ್ಲ. ಹಾಗಿದ್ದರೆ ನಾವೇ ಒಬ್ಬರೊಬ್ಬರು ಕೊಂದು ತಿನ್ನುತ್ತಿದ್ದೇವೆ. ಎಸ್ ಮಾಸ್ಟರ್ಸ್, ನಿಜವಾಗ್ಲೂ ಇದೆಲ್ಲವನ್ನ ಕೂಡ ಅವರು ನೋಡಿ ಆ ರೀತಿ ಪ್ರಾಣಿಗಳನ್ನ ತಿನ್ನುವುದಕ್ಕೆ ಕೆಲವು ಪ್ರಾಣಿಗಳನ್ನ ಹುಟ್ಟಿಸಿದ್ದಾನೆ ದೇವ್ರು. ಆದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ಆಡುಗಳನ್ನ ತಿಂದ್ರೆ ನಾವು ಆಡುಗಳಾಗೆ ಹುಟ್ತೀವಿ. ಆದ್ರೆ ಆಡುಗಳಿಗೆ ನಾವ್ ಏನ್ ತಿಂದಿರ್ತೀವೋ ಅವು ಮನುಷ್ಯ ಆಗಿ ಹುಟ್ಟುತ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಮ್ಮ. ಆ ರೀತಿ ಅವರು ನಾವು ಯಾವ್ದೇ ರೀತಿ ಪ್ರಾಣಿಗಳಿಗೆ ನಮ್ಮ ಹಲ್ಲುಗಳಿಲ್ಲ. ಎಸ್, ನಾವು ಕೋರೆ ಹಲ್ಲುಗಳು ನಮ್ಗೆ ಯಾವ್ದೇ ರೀತಿ ಪ್ರಾಣಿ ತರ ಉಗುರುಗಳಾಗಿರ್ಬೋದು, ಹಲ್ಲುಗಳಾಗಿರ್ಬೋದು ಯಾವ್ದು ಕೂಡ ಇಲ್ಲ ಮಾಸ್ಟರ್ಸ್. ನಮ್ಗ ಆ ರೀತಿ ನಮ್ಗೆ ಆ ಮನುಷ್ಯ ಜನ್ಮ ಇದೆ. ಆದ್ರೆ ಆ ಪ್ರಾಣಿಗಳ ತಿನ್ನುವುದಕ್ಕೆ ಕೋರೆ ಹಲ್ಲುಗಳು ಆ ರೀತಿ ಇವೆ. ಆದ್ರೆ ಅವು ಅದಕ್ಕಾಗಿ ಅವು ಪ್ರಾಣಿಗಳನ್ನ ತಿಂತಾ ಇರ್ತವೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಆಗಿದ್ರೆ ನಾವೇ ಒಬ್ರೊಬ್ರು ಏನ್ ಮಾಡ್ತಾ ಇದೀವಿ, ಕೊಂದು ತಂತಾ ಇದೀವಿ ಆ ಪ್ರಾಣಿಗಳನ್ನ. ಆ ರೀತಿ ನಾವು ಜಂತುಗಳನ್ನ ಹಿಂಸೆಯನ್ನ ಮಾಡಿ ತಿಂತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇದು ಪ್ರಕೃತಿಯ ಏನು ನಾವು ಶಾಕಾಹಾರಿಯಾಗಿ ಹುಟ್ಟಿದ್ವಿ. ಆದ್ರೆ ನಾವು ಏನು ಸಾತ್ವಿಕ ಆಹಾರನ ತಿನ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಮ್ಮನ್ನು ಯಾರಾದ್ರೂ ಕೊಲೆ ಮಾಡಿದ್ರೆ ನಾವು ದುಃಖಿಸುತ್ತೇವೆ. ನಮ್ಮಂತೆಯೇ ಪಶುಗಳು ಕೂಡ ದುಃಖಿಸುತ್ತವೆ. ನೀವು ಕೊಲೆ ಮಾಡುವ ಆಡು, ಕುರಿಗಳು ನಿಮ್ಮಂತೆಯೇ ಸುಖ ದುಃಖಗಳನ್ನ ಪಡೆಯಲು ಆತ್ಮವನ್ನ ಹೊಂದಿರುತ್ತವೆ. ನಾವು ಆಕಳ ಹಾಲನ್ನ ಕುಡಿಯಬಹುದು, ಆದರೆ ಅದರ ಕರು ಹೊಟ್ಟೆ ತುಂಬಿಸಿಕೊಂಡ ನಂತರ ಹೆಚ್ಚಾದ ಹಾಲು ನಮಗೆ ಕೊಡುತ್ತದೆ. ಹಾಲು ನಮಗಾಗಿ ಮಾಂಸಕ್ಕಿಂತಲೂ ಹೆಚ್ಚು ಬಲವನ್ನ ನೀಡುತ್ತದೆ. ಹೆಚ್ಚಾದ ಅದು ಸಾತ್ವಿಕ ಆಹಾರ. ಒಂದೆರಡು ದಿನಗಳ ಮುಚ್ಚಿಟ್ಟು ಅದರ ವಾಸನೆ ನೋಡಿರಿ. ಮಾಂಸವು ಕೊಳೆತು ದುರ್ವಾಸನೆ ಹೊಂದಿರುತ್ತದೆ. ಹಾಲು ಆಗಲ್ಲ. ಅದು ಮೊಸರು, ಬೆಣ್ಣೆ, ತುಪ್ಪವಾಗಿ ಪರಿಣಿಸಬಲ್ಲದು, ತಿನ್ನಲು ಯೋಗ್ಯವೆನಿಸುವುದು. ಆದ್ದರಿಂದ ಮಾಂಸವನ್ನ ತಿಂದರೆ ನಮ್ಮ ಶರೀರ ಜೀರ್ಣಾಂಗಗಳ ಕೆಟ್ಟು ಅನೇಕ ರೋಗಗಳಿಗೆ
ಆಸ್ಪದ ಮಾಡಿಕೊಡುತ್ತದೆ. ಶುದ್ಧ ಶಾಕಾಹಾರವನ್ನ ತಿಂದವರು ಆರೋಗ್ಯವಂತರಾಗಿರುತ್ತಾರೆ. ಶಾಕಾಹಾರವು ಬುದ್ಧಿಶಕ್ತಿಯನ್ನ ಹೆಚ್ಚಿಸುತ್ತದೆ. ಎಸ್ ಮಾಸ್ಟರ್ಸ್, ನಿಜವಾಗ್ಲೂ ಇಲ್ಲಿ ನಮ್ಮನ್ನ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ ನೋಡಿ, ಯಾರಿಗಾದ್ರೂ ಕೊಲೆ ಮಾಡಿದ್ರೆ ಅಲ್ಲಿ ಯಾರಿಗಾದ್ರೂ ನಮ್ಮ ಮಕ್ಕಳಿಗೆ ನಾವೇ ನೋಡಿ, ಯಾರಾದ್ರೂ ಹೊಡೆದ್ರೆ ಅಮ್ಮ ಅಂತ ಚೀರಿದಾಗ ನಮ್ಮ ಕಳ್ಳೆ ಎಷ್ಟು ಚುರ ಅನ್ನತ್ತೆ ಮಾಸ್ಟರ್ಸ್. ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಪ್ರಾಣಿಗಳಿಗೆ ತನ್ನದೇ ಆದ ಆತ್ಮವನ್ನ ಹೊಂದಿರುತ್ತೆ. ಅದಕ್ಕೂ ಕೂಡ ದುಃಖಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ ಮಾಸ್ಟರ್ಸ್. ನಾವುನು ಕೂಡ ಇಲ್ಲಿ ಯಾವ ರೀತಿ ಅಂತಂದ್ರೆ, ಆ ರೀತಿ ಆಕಳ ಹಾಲನ್ನ ನೋಡಿ ಕರುವಿಗೆ ಕೊಟ್ಟ ಆದ್ಮೇಲೆ ಹೆಚ್ಚಾದ ಹಾಲನ್ನ ನಾವು ಸ್ವೀಕಾರ ಮಾಡ್ತೀವಿ. ಆದ್ರೆ ಅದೇ ರೀತಿಯಾಗಿ ಮಾಂಸ ಮತ್ತೆ ಹಾಲನ್ನ ಒಂದೆರಡು ದಿವಸ ನೀವು ಇಟ್ಟು ನೋಡಿ, ಮಾಂಸವನ್ನ 2 ದಿವಸ ಇಟ್ಟು ಹಾಲನ್ನ 2 ದಿವಸ ಇಟ್ಟು ನೋಡಿ, ಮಾಂಸವನ್ನ ಆ ರೀತಿ ವಾಸನೆ ಕೆಟ್ಟ ವಾಸನೆ ಬರುತ್ತೆ. ಆದ್ರೆ ಹಾಲು ಆಗಲ್ಲ. ನಮ್ಗೆ ಹಾಲು ಏನ್ ಮಾಡುತ್ತೆ ಅಂತಂದ್ರೆ ಏನು ಮೊಸರಾಗಿ, ಬೆಣ್ಣೆ ಆಗಿ, ಮತ್ತೆ ತುಪ್ಪವಾಗಿ ಆ ರೀತಿ ಎಲ್ಲವನ್ನ ನಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಪರಿಣಮಿಸಿ ಕೊಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಆದ್ರೆ ಆದ್ದರಿಂದ ನಾವ್ ಏನ್ ಮಾಡ್ಬೇಕಂತಂದ್ರೆ ಮಾಂಸವನ್ನ ತಿಂದ್ರೆ ನಮ್ಗೆ ಜೀರ್ಣಾಂಗಗಳನ್ನು ಕೂಡ ಕೆಟ್ಟು ಹೋಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ಶಾಕಾಹಾರವನ್ನ ತಿಂದವರು ಆರೋಗ್ಯವಾಗಿರ್ತಾರೆ. ಎಸ್ ಮಾಸ್ಟರ್ಸ್, ಮಾಂಸಾಹಾರ ತಿಂದವರು ಮಂಚವನ್ನ ಏರ್ತಾರೆ ಅನ್ನೋದನ್ನ ನಾವು ಕೂಗುಗಳನ್ನ ಹಾಕುವಾಗನೇ ಕೇಳ್ತಾ ಇರ್ತೀವಿ ಮಾಸ್ಟರ್ಸ್. ಕುರಿಗಳನ್ನ ಏನು ಸಾತ್ವಿಕ ಆಹಾರ ಎಲೆ ಅವು ಎಲ್ಲವನ್ನ ತಿಂದ್ರೆ ಗುಡ್ಡ ಎತ್ತೆ, ಆದ್ರೆ ನಾವು ಆ ಕುರಿಗಳನ್ನ ತಿಂದು ನಾವು ಮಂಚಕ್ಕೆ ಸೀಮಿತ ಆಗಿರ್ತೀವಿ ಅನ್ನೋದನ್ನ ನಾವು ಕೂಗುಗಳಲ್ಲಿ, ನಮ್ಮ ಒಂದು ರ್ಯಾಲಿಗಳಲ್ಲಿ ಕೂಗನ್ನ ಹಾಕೋದನ್ನ ನಾವು ಕೇಳ್ತಾ ಇರ್ತೀವಿ ಮಾಸ್ಟರ್ಸ್. ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಅಮ್ಮ ಹೇಳ್ತಾ ಇದ್ದಾರೆ, ನಾವು ಆ ರೀತಿ ನಾವು ಸಾತ್ವಿಕದಿಂದ ಹುಟ್ಟಿದವರು ಸಾತ್ವಿಕ ಆಹಾರನ ತಿನ್ಬೇಕು. ಆದ್ರೆ ಯಾವುದೇ ರೀತಿ ನೋಡಿ ಮಾಂಸವನ್ನ ಇಟ್ಟಿದ್ದು, ಹಾಲನ್ನ ಇಟ್ಟಿದ್ದು ನೋಡಿದ್ರೆ ನಿಜವಾಗ್ಲೂ ಮಾಂಸಾಹಾರ ಕೆಟ್ಟ ವಾಸನೆ ಬರುತ್ತೆ. ಹಾಲು ಎಲ್ಲವನ್ನ ನಮಗೆ ಉಪಯೋಗಕ್ಕೆ ಬರುತ್ತೆ. ಕೊನೆಯಲ್ಲಿ ತುಪ್ಪವಾಗಿ ನಾವು ಆಹಾರವನ್ನ ಸೇವಿಸ್ತಾ ಇರ್ತೀವಿ. ಆ ರೀತಿ ನಾವು ಏನ್ ಸಾತ್ವಿಕ ಆಹಾರವನ್ನ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಆಡು, ಕುರಿ, ಕೋಳೆ, ಕೋಣ ಇತ್ಯಾದಿಗಳು ಮಾನವನು ತಿನ್ನಲೆಂದು ದೇವರು ಹುಟ್ಟಿಸಿದ್ದಾನೆ ಎನ್ನುವ ಅಭಿಪ್ರಾಯ ಸರಿಯಾದುದಲ್ಲ. ನೀವು ತಿನ್ನುವುದನ್ನ ನಿಲ್ಲಿಸಿದರೆ ಅವುಗಳ ಸಂಖ್ಯೆ ಬೆಳೆಯುತ್ತೆಂದು ಭಾವಿಸುತ್ತೀರಿ. ದೇವರು ಅವುಗಳ ಜನನ ಸಂಖ್ಯೆಯನ್ನ ನಿಯಂತ್ರಿಸಿತಗೊಳಿಸಬಲ್ಲನು. ಮಾನವ ಜನಸಂಖ್ಯೆಯು ಹೆಚ್ಚುತ್ತಿದೆ. ಪ್ರವಾಹಗಳು, ಭೂಕಂಪಗಳು, ಯುದ್ಧಗಳು ಅಥವಾ ವಿಚಿತ್ರ ಪ್ರಕೃತಿಯ ಪ್ರಕೋಪಗಳು ಜನಸಂಖ್ಯೆ. ಎಸ್ ಮಾಸ್ಟರ್ಸ್, ನಾವು ಆ ರೀತಿ ನೋಡಿ ಆ ಪ್ರಾಣಿಗಳು ಹೆಚ್ಚಾಗಿ ಬೆಳೀತಾ ಇದಾವೆ, ಬೆಳೆಯುತ್ತೆ ಅನ್ನೋದ್ರಿಂದ ನಾವು ತಿಂತಾ ಇದೀವಿ. ಆದ್ರೆ ನಿಜವಾಗ್ಲೂ ಅಲ್ಲಿ ಏನ್ ಮಾಡ್ಬೇಕು, ದೇವರ ಪ್ರಕೃತಿಯಲ್ಲಿ ಏನ್ ಸೃಷ್ಟಿಸ್ಬೇಕು, ಯಾವ್ದು ನಿಯಂತ್ರಿಸ್ಬೇಕು ಅನ್ನೋದನ್ನ ಪ್ರಕೃತಿಗೆ ಗೊತ್ತಿರುತ್ತೆ, ದೇವರಿಗೆ ಗೊತ್ತಿರುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂತಂದ್ರೆ ನಿಜವಾಗ್ಲೂ ಆ ಪ್ರಾಣಿಗಳ ಎಲ್ಲವನ್ನ ಹೆಚ್ಚಾಗುತ್ತೆ ಅಂತಂದ್ರೆ ಆ ರೀತಿ ನಾವು ತಿಂತಾ ಇದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅದು ಯಾವ ರೀತಿ ನಿಯಂತ್ರಿಸ್ಬೇಕು ಅಲ್ಲಿ ದೇವರಿಗೆ ಗೊತ್ತಿರುತ್ತೆ. ಆದ್ರೆ ನಿಜವಾಗ್ಲೂ ಇಲ್ಲಿ ಜನರ ಸಂಖ್ಯೆನೇ ಹೆಚ್ಚಾಗಿ ಬೆಳೀತಾ ಇದೆ. ಇಲ್ಲಿ ಜನಸಂಖ್ಯೆನೇ ಆ ರೀತಿ ನಾವು ಹೆಚ್ಚುತ್ತಾ ಪ್ರವಾಹಗಳು, ಭೂಕಂಪಗಳು ಇವೆಲ್ಲವನ್ನ ನಡೀತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನೀವು ಬಂಗಾರವನ್ನಾಗಲಿ ಹಣವನ್ನಾಗಲಿ ಕೂಡಿ ಹಾಕಲು ಪ್ರಯತ್ನ ಮಾಡಬಾರದು. ಅವುಗಳನ್ನ ಬಚ್ಚಿಡದೆ ದಾನ, ಧರ್ಮ ಮೊದಲಾದ ಸತ್ಕಾರ್ಯಗಳಿಗೆ ಬಳಸಬೇಕು. ನೀವು ಮಾಡುವ ಸತ್ಕರ್ಮಗಳನ್ನ ನಿಮಗೆ ನೆಮ್ಮದಿಯ, ಶಾಂತಿಯನ್ನ, ಪುಣ್ಯವನ್ನ ನೀಡಬಲ್ಲವು. ಒಳ್ಳೆಯದನ್ನ ಮಾಡಬೇಕಾದರೆ ಕಷ್ಟವೆನಿಸುತ್ತದೆ. ಇದಕ್ಕಾಗಿಯೇ ಸಮಯವು ಬಹಳ ಬೇಕಾಗುತ್ತದೆ. ಎಸ್ ಮಾಸ್ಟರ್ಸ್, ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ನಾವ್ ನೋಡಿ ಎಲ್ಲವನ್ನ ಈಗ ನಾವು ಆನಾಪಾನಸತಿ ಧ್ಯಾನಕ್ಕೆ ಬಂದು ಈ ಜ್ಞಾನವನ್ನ ಪಡ್ಕೊಂತ ಇಟ್ಸ್ ಓಕೆ, ಯಾವ್ದು ಬೇಕು ಯಾವ್ದು ಬೇಡ ಎನ್ನೋದನ್ನ ನಾವು ಕಲಿತಾ ಇದೀವಿ ಮಾಸ್ಟರ್. ಆದ್ರೆ ಬಿಫೋರ್ ಮಾತ್ರ ನಿಜವಾಗ್ಲೂ ಇದು ಬಂಗಾರವನ್ನಾಗ್ಲಿ ಹಣವನ್ನಾಗ್ಲಿ ಯಾವ ರೀತಿ ಅಂತಂದ್ರೆ ಇದು ಬೇಕು 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 ಅಂತ ಎಲ್ಲವನ್ನ ಸ್ಟೋರೇಜ್ ಮಾಡ್ತಾ ಇರೋದು ಎಲ್ಲವನ್ನ ನಾವು ನೋಡಿದೀವಿ ಮಾಸ್ಟರ್ಸ್. ಆದ್ರೆ ಇದೆಲ್ಲವನ್ನ ನಾವ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಅಮ್ಮ, ಅವೆಲ್ಲವನ್ನ ಕೂಡಿ ಆಗ್ಬಾರ್ದು. ನಾವ್ ಏನ್ ಮಾಡ್ಬೇಕಂತಂದ್ರೆ ಬಚ್ಚಿಡದೆ ದಾನ ಧರ್ಮಗಳಿಗೆ ಕೂಡ ಆ ಒಂದು ಸತ್ಕಾರ್ಯಗಳಿಗೆ ಬಳಸ್ಬೇಕು. ಅದೇ ರೀತಿ ಅದು ನೆಮ್ಮದಿ, ಶಾಂತಿಯನ್ನ ತರುತ್ತೆ. ಆ ಪುಣ್ಯವನ್ನ ಮಾಡಿದಾಗ ನಮ್ಗೆ ಆ ರೀತಿ ಎಲ್ಲವನ್ನ ನೀಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಆದ್ರೆ ಒಳ್ಳೇದನ್ನ ಮಾಡ್ಬೇಕಂತಂದ್ರೆ ಬಹಳ ಕಷ್ಟ ಅನ್ಸುತ್ತೆ. ಆದ್ರೆ ಇದಕ್ಕಾಗಿ ಸಮಯನೂ ಕೂಡ ಬಹಳ ಬೇಕಾಗುತ್ತದೆ. ಎಸ್ ಮಾಸ್ಟರ್ಸ್, ನಾವು ಇಲ್ಲಿ ಧ್ಯಾನ ಸಾಧನೆ ಹೆಚ್ಚೆಚ್ಚು ಮಾಡ್ತಾ ಹೋದಾಗ ಆ ಶಕ್ತಿಯನ್ನ ಪಡ್ಕೊಂಡು ನಾವು ಒಳ್ಳೆ ಎಲ್ಲ ರ್ಯಾಲಿಗಳಾಗಿರ್ಬೋದು ಎಲ್ಲವನ್ನ ಅಟೆಂಡ್ ಆಗ್ತಾ ಇದೀವಿ. ಆದ್ರೆ ನಮ್ಮಲ್ಲೇ ಶಕ್ತಿ ಕಡಿಮೆ ಆದಾಗ ನೋಡಿ ಎಲ್ಲವನ್ನ ಮನೆಯಲ್ಲಿ ಆ ರೀತಿ ಏನು ಪ್ರತಿಯೊಂದು ಕೂಡ ನಾವು ಕಷ್ಟ ಅನ್ಸ್ತಾನೆ ಇರುತ್ತೆ. ನಾವ್ ಹೊರಗಡೆ ಹೋಗ್ಬೇಕಾಗಿತ್ತಂತ ಎಲ್ಲಾನು ಕೂಡ ನೋಡಿ ಎಲ್ಲಾದ್ರೂ ನಾವು ಏನು ಬೆಂಗಳೂರಲ್ಲಿ ಆಗಿರ್ಬೋದು, ಕಡ್ತಾಲ್ ಆಗಿರ್ಬೋದು, ಈ ತರ ಹೋಗ್ಬೇಕಂತಂದ್ರೆ ಮನೆಯಲ್ಲಿ ಪರ್ಮಿಷನ್ ತಗೊಂಡು ನೋಡಿ ಅದೆಲ್ಲವನ್ನ ನಡೀತಾನೆ ಇರುತ್ತೆ. ಆದ್ರೆ ನಿಜವಾಗ್ಲೂ ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ಶಕ್ತಿಯನ್ನ ತಗೊಂಡಾಗ, ಧ್ಯಾನ ಶಕ್ತಿಯನ್ನ ತಗೊಂಡಾಗ ಮಾತ್ರ, ಒಳ್ಳೆ ಕೆಲ್ಸನ ಮಾಡಕ್ ಹೋದಾಗ ಮಾತ್ರ ನಿಜವಾಗ್ಲೂ ಸ್ವಲ್ಪ ದಿವ್ಸ ಕಷ್ಟ ಅನ್ಸುತ್ತೆ. ಆದ್ರೆ ಆಮೇಲೆ ಅದು ಏನು ಸಮಯ ಬರುತ್ತೆ ಅನ್ನೋದನ್ನ ಇಲ್ಲಿನೂ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮನುಷ್ಯರಲ್ಲಿ 3 ಬಗೆಯ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್, ಇದು ಪತ್ರಿಸರ್ನು ಹೇಳಿದ್ದಾರೆ. 3 ಬಗೆಯ ಇರ್ತಾರೆ. ಅದು ಮೊದಲಿನವರು ಹೇಳಿದ್ದನ್ನ
ಹೇಳಿದ್ದದನ್ನು ಕೇಳುತ್ತಾರೆ, ಇವರು ಉತ್ತಮರು. ಒಳ್ಳೆಯದನ್ನ ಹೇಳಿದರೂ ಆಲೋಚಿಸುತ್ತಾ ಕಾಲ ನೂಕ್ತಾರೆ, ಇವರು ಮಧ್ಯಮರು. ಕೆಲವರು ಹೇಳಿದ್ದನ್ನ ಅಸಲೇ ಕೇಳುವುದಲ್ಲ, ಇವರು ಅಧಮರು ಎನಿಸುವರು. ಎಸ್ ಮಾಸ್ಟರ್ಸ್, ಇದು ತೆಲುಗುನಲ್ಲಿನೂ ಕೂಡ ಪತ್ರಿ ಸರ್ ಹೇಳ್ತಾರೆ. ಈಗ ಏನು, ಮೊದಲಿನವ್ರು ಯಾವ ರೀತಿ ಅಂತಂದ್ರೆ ಹೇಳಿದ್ದನ್ನ ಕೇಳ್ತಾರೆ, ಅವರು ಯಾವ ರೀತಿ ಅಂದ್ರೆ ಉತ್ತಮರಂತ. ಆದ್ರೆ ಎರಡನೇದವ್ರು ಯಾವ ರೀತಿ ಅಂತಂದ್ರೆ ಒಳ್ಳೆಯದನ್ನ ಹೇಳಿದ್ರು ಕೂಡ ಆಲೋಚಿಸುತ್ತಾ. ಎಸ್, ಇವಾಗ ಆನಾಪಾನಸತಿ ನಾವು ಹೇಳ್ತಾ ಇರ್ತೀವಿ, ಒಬ್ರು ಕೇಳಿ ಜಲ್ದಿ ಬಂದಿರ್ತಾರೆ, ಅವ್ರು ಉತ್ತಮರು ಮಾಸ್ಟರ್. ಆದ್ರೆ ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಈಗ ಯಾಕೆ ಮಾಡ್ಬೇಕು ಅಂತ ಸ್ವಲ್ಪ ಕಾಲ ನೂಕಿದವರು ಅವ್ರೇನು ಮಧ್ಯಮರು. ಕೆಲವರು ಹೇಳಿದ್ದನ್ನ ಅಸಲೇ ಕೇಳುವುದಲ್ಲ, ಇವರು ಅಧಮರು. ಎಸ್ ಮಾಸ್ಟರ್, ನಾವು ಕೇಳಿದ್ರು ಒಂದೊಂದ್ಸಲ ಕೇಳೋದಿಲ್ಲ, ಅವ್ರು ನಿಜವಾಗ್ಲೂ ಅವ್ರು ಬರೋದೇ ಇಲ್ಲ. ಒಂದೊಂದ್ಸಲ ನಾವ್ ಎಷ್ಟ್ ಹೇಳಿದ್ರು ಕೂಡ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಇದೆಲ್ಲಾನು ಆಗುತ್ತೆ ಅಂದ್ರೆ ಕೇಳೋದಿಲ್ಲ. ಅಧಮರ ಅಂತ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದೀನಿ ಮಾಸ್ಟರ್. ಈ ರೀತಿ ಮನುಷ್ಯರು ಇರ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನೀವ್ ಏನನ್ನ ಬಯಸುತ್ತೀರೋ ಅದನ್ನೇ ಪಡಿವಿರಿ. ಒಳ್ಳೆಯದನ್ನ ಬಯಸುವವರು ಒಳ್ಳೆಯದನ್ನ ಹೊಂದುತ್ತೀರಿ, ಕೆಟ್ಟದ್ದನ್ನ ಬಯಸಿದರೆ ಕೆಡುತ್ತೀರಿ. ಯಾವ ಬಗೆಯ ಭಾವನೆಗಳು ಹೊಂದಿದ್ದೀರೋ ಅದನ್ನೇ ಪಡೆಯುತ್ತೀರಿ. ದೇವರ ಪ್ರೀತಿಗಾಗಿ ಒಳ್ಳೆಯದನ್ನ ಮಾಡು. ದಾನ, ಧರ್ಮ, ತ್ಯಾಗ, ಕರುಣೆ ಮೊದಲಾದ ಸತ್ಕೃತ್ಯಗಳೇ ಜೀವನದ ಗುರಿಯಾಗಬೇಕು. ಎಸ್ ಮಾಸ್ಟರ್ಸ್, ಇವೆಲ್ಲವನ್ನ ಕೂಡ ಪತ್ರಿ ಸರ್ ನಮ್ಮನ್ನ ನಾವು ತಿಳ್ಕೊಂತ ಬರ್ತಾ ಇದೀವಿ ಮಾಸ್ಟರ್. ಯದ್ಭಾವಂ ತದ್ಭವತಿ. ನಮ್ಮ ಭಾವನೆಗಳು ಯಾವ ರೀತಿ, ಜೀವನನೂ ಅದೇ ರೀತಿಯಾಗಿರುತ್ತೆ. ಆದ್ರೆ ಇಲ್ಲಿನೂ ಕೂಡ ಏನೇಂತಂದ್ರೆ ನಾವು ಒಳ್ಳೇದನ್ನ, ಎಸ್, ನಾವು ದೃಷ್ಟಿಯಿಂದ ಸೃಷ್ಟಿ, ಇವೆಲ್ಲವನ್ನ ನಾವು ಕೇಳ್ತಾ ಬಂದಿದೀವಿ ಮಾಸ್ಟರ್. ನಮ್ಮ ದೃಷ್ಟಿ ಹೇಗಿರುತ್ತೆ, ಸೃಷ್ಟಿನ ಅದೇ ರೀತಿನೇ ಮಾಡ್ಕೊಂತ ಇರ್ತೀವಿ. ಅದೇ ರೀತಿಯಾಗಿ ನಮ್ಮ ವಾಸ್ತವ್ಯ ನಾವೇ ಸೃಷ್ಟಿಕರ್ತಾರೆ, ಇವೆಲ್ಲವನ್ನ ನಾವು ತಿಳ್ಕೊಂತ ಬರ್ತಾ ಇದೀವಿ. ಆದ್ರೆ ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತಾರಂತ ಈ ಜ್ಞಾನವನ್ನ ಪಡ್ಕೊಂಡು ಆದ್ಮೇಲೆ ತಿಳಿತಾ ಇದೀವಿ ಮಾಸ್ಟರ್ಸ್. ಅದೇ ಮೊದಲೆಲ್ಲ ನನ್ನ ಒಂದು ಜೀವನಕ್ಕೆ ಬೇರೆಯವರೇ ಕಾರಣ ಅಂತ ಆ ರೀತಿ ನಾವು ಬ್ಲೇಮ್ ಮಾಡೋದಾಗಿರ್ಬೋದು, ಅವರಿಗೆ ಜಡ್ಜ್ ಮಾಡಿ ಕಮೆಂಟ್ ಇವೆಲ್ಲವನ್ನ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿನ ಅಮ್ಮನ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಯಾವ ರೀತಿ ನಾವು ಒಳ್ಳೇದನ್ನ ಬಯಸಿದ್ರೆ ನಮ್ಗುನು ಕೂಡ ನಾವು ಒಳ್ಳೇದನ್ನ ಮಾಡ್ತಾ ಹೋಗ್ತದೆ. ಆದ್ರೆ ಕೆಟ್ಟದನ್ನ ಬಯಸಿದ್ರೆ ನಾವೇ ಕೆಡ್ತಾ ಹೋಗ್ತಾ ಇರ್ತೀವಿ ಅನ್ನೋದನ್ನ ಇಲ್ಲಿ, ನಮ್ಮ ಬಗೆಯ ಭಾವನೆಗಳು ಯಾವ ರೀತಿ ಹೊಂದಿರ್ತೀವೋ ಅದೇ ರೀತಿ ಪಡಿತಾ ಇರ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಅನಾದಿ ಕಾಲದಿಂದಲೂ ಜೀವ ಪರಿವರ್ತನೆ ಹೊಂದಿ ಮಾನವ ರೂಪವಾಗಿದೆ. ಮಂಗಗಳು, ಚಿಂಪಂಜಿಗಳು ಪರಿವರ್ತನೆ ಹೊಂದಿವೆ ಎಂದು ಇತಿಹಾಸವೇ ಹೇಳುತ್ತದೆ. ಇವೆಲ್ಲವೂ ಶುದ್ಧ ಶಾಕಾಹಾರಿಗಳು. ಇವುಗಳಂತೆ ಮಾನವನಾದವನು ಶಾಕಾಹಾರನೇ ಸೇವಿಸಬೇಕು. ಮಾನವನಿಗೆ ಪಶುಗಳಿಗೆ ಇರುವ ವ್ಯತ್ಯಾಸವೆಂದರೆ ಬುದ್ಧಿಶಕ್ತಿ. ಈ ಶಕ್ತಿ ಪ್ರಾಣಿಗಿಲ್ಲ. ಮಾನವ ತನ್ನ ಬುದ್ಧಿಶಕ್ತಿಯಿಂದ ತಾನೊಬ್ಬ ದೇವ ಮಾನವನು ಎನಿಸಿಕೊಳ್ಳಬಲ್ಲನು. ಮಾನವ ಜಾತಿಯೆಲ್ಲ ಒಂದೇ, ಧರ್ಮವೂ ಒಂದೇ. ಪ್ರಾಣಿ ದಯೆ, ಕರುಣೆ, ತಾಳ್ಮೆ, ಸಹಕಾರ ಇತ್ಯಾದಿ ಸಾತ್ವಿಕ ಮನೋಭಾವಗಳೇ ಎಲ್ಲಾ ಮತಗಳಲ್ಲಿವೆ. ಮಮ್ಮದೀಯರಿಗೆ, ಕ್ರೈಸ್ತರಿಗೆ ದೇವರು ಮಾಂಸ ತಿನ್ನಲು ಹೇಳುವುದಿಲ್ಲ. ಆದರೆ ಅವರವರ ಕೆಟ್ಟ ಕರ್ಮಾಚರಣೆಗಳು ಅವರವರ ಧರ್ಮದ ಪ್ರತೀಕಗಳಾಗಿ ನಿಂತಿವೆ. ಪ್ರಾಣಿ ಹಿಂಸಾ ಕಾಲಕ್ಕೆ ಅವು ಕಾಲಗಳನ್ನ ರಪರಪನೆ ಬಡಿದುಕೊಂಡು ಕೂಗುವ ಅಂತರ್ನಾದವು ಕೇಳಿಸದೆ ಅವರಿಗೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ ಮಾಸ್ತರ್. ಅವರ ಮನಸ್ಸು ಕರಗದೆ ಏನಾಗಿ ನಿಲ್ಲುತ್ತದೆ? ಇದು ಮಾನವ ಧರ್ಮವೇ. ಎಸ್, ಎಲ್ಲಾನು ಹೇಳ್ತಾ ಇದ್ದಾರೆ ಮಾಸ್ಟರ್. ಈ ರೀತಿ ಎಲ್ಲವನ್ನ ಏನು ಪ್ರತಿಯೊಂದು ಕೂಡ ಕುಲ ಧರ್ಮದಲ್ಲಿ ಎಲ್ಲಾನು ಇದೆ. ಆದ್ರೆ ಇದು ಕ್ರೈಸ್ತರಾಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾವ್ದು ಕೂಡ ತಿನ್ನುವಂತ ಅವ್ರಿಗೆ ಆ ರೀತಿ ಹೇಳಿಲ್ಲ. ಆದ್ರೆ ಅವರವರ ಒಂದ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಎಲ್ಲರೂ ಕೂಡ ತಮ್ಮ ಒಂದು ಪ್ರತೀಕಗಳಾಗಿ ತಾವು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಒಂದು ಕೆಟ್ಟ ಕರ್ಮಾರ್ಚನೆಗಳಲ್ಲಿ ಅವರವರ ಧರ್ಮದ ಮೇಲೆ ಆ ರೀತಿ ತೆಗೆದುಕೊಂಡಿದ್ದಾರೆ. ಪ್ರಾಣಿಗಳನ್ನ ಹಿಂಸೆ ಮಾಡಿ ತಿನ್ನೋದಾಗಿರ್ಬೋದು, ಮಾಡೋದಾಗಿರ್ಬೋದು, ಎಲ್ಲವನ್ನ ಮಾಡ್ಕೊಂತಾ ಇದ್ದಾರೆ. ಆದ್ರೆ ಇವೆಲ್ಲವನ್ನು ಕೂಡ ಅವರಿಗೆ ಆ ಕೂಗನ್ನ ಕೇಳಿಸೋದಿಲ್ಲನಾ, ಎಲ್ಲಾನು ಹೇಳ್ತಾ ಇದ್ದಾಳೆ ಮಾಸ್ಟರ್. ಆ ಮನಸ್ಸು ಕರಗದ, ಅದೇ ರೀತಿಯಾಗಿ ಈ ಕರಗದೆ ಏನಾಗಿ ನಿಲ್ಲುತ್ತದೆ ಅಂತ ಇವೆಲ್ಲವನ್ನ, ಇದು ಮಾನವ ಧರ್ಮವೇ ಅಂತ ಆ ರೀತಿ ಇವೆಲ್ಲವನ್ನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಮಾಸ್ಟರ್. ಪ್ರತಿ ಸೋಮವಾರ ತನ್ನ ಗುರುವಾರಗಳಂದು ಅನೇಕ ಹಿಂದೂ ಜನ ಮತ್ತು ಮುಸಲ್ಮಾನರು ಕುರಿ, ಆಡು, ಮೇಕೆಗಳನ್ನ ಬಲಿ ಕೊಡುತ್ತಾರೆ. ಅವುಗಳನ್ನ ಕುತ್ತಿಗೆಯನ್ನ ಕೊಯ್ಯುತ್ತಿರುವಾಗ ಘೋರ ಪಾಪ ಕೃತ್ಯವೆನಿಸುತ್ತದೆ. ಅಲ್ಲಿ ನೆರೆದ ಜನರು ಅನಾಗರಿಕತೆಯಂತೆ ವೀನರಂತೆ ಕಟುಕನ ಜೊತೆಗೂಡಿ ಕಠೋರವಾದ ಮನಸ್ಸನ್ನ ಹೊಂದಿರುತ್ತಾರೆ. ಇಷ್ಟಲ್ಲದೆ ಆ ಪ್ರಾಣಿ ಹಿಂಸೆಯನ್ನ ನೈವೇದ್ಯವೆಂದು ಪವಿತ್ರವಾದ ಆ ಆಶ್ರಮದ ಮೇಲೆ ತರುತ್ತಾರೆ. ದೇವರಿಗೆ ಅರ್ಪಿಸುವರಂತೆ ದೇವನಾದವನು ಮಾಂಸವನ್ನ ಸ್ವೀಕರಿಸುತ್ತಾನೆಯೇ? ತನ್ನ ಮಕ್ಕಳನ್ನ ಕೊಲ್ಲೆಂಬಂತೆ ತಾನು ಸೃಷ್ಟಿಸಿದ ಪ್ರಾಣಿಗಳನ್ನ ತಾನೇ ಬಲಿ ತೆಗೆದುಕೊಂಡು ಪ್ರಸನ್ನನಾಗುತ್ತಾನೆಯೇ? ದೇವರಿಗೆ ಹಿಂಸೆ ಮಾಡುವುದರಲ್ಲಿ ಪ್ರಸನ್ನತೆ ತೆರೆದೂರಿದರೆ ಮಾನವನು ದಾನವನಾಗುತ್ತಾನೆಯೇ? ಅಹಿಂಸಾ ಪರಮೋ ಧರ್ಮ ಎಂದು ಬೌದ್ಧರು, ಜೈನರು, ಬ್ರಾಹ್ಮಣರು ಮೊದಲಾದ ಅನೇಕರು ನಂಬಿ ನಡೆದಿದ್ದಾರೆ. ಸತ್ಯಾಗ್ರಹದಿಂದಲೇ ಭಾರತದಿಂದ ಬ್ರಿಟಿಷರನ್ನ ತೊಲಗಿಸಿದ್ದಾರೆ. ಅಂದ ಮೇಲೆ ಹಿಂಸೆಯು ಪಾಪವೆಂದು ತಿಳಿದು ಪಶು ಬಲಿಯನ್ನ ಕೊಡುವ ನೀವು
ಪಾತಿಕೆಗಳಾಗಬೇಡಿರಿ, ಒಳ್ಳೆಯವರಾಗಿರಿ. ದೇವರು ನಿಮಗೆ ಒಳ್ಳೆಯ ಬುದ್ಧಿಯನ್ನ, ಒಳ್ಳೆಯ ವಿಚಾರವನ್ನ, ಒಳ್ಳೆಯ ಆಚಾರವನ್ನ ಅನುಗ್ರಹಿಸಲಿ. ಪ್ರತಿಯೊಂದು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆ ಸೋಮವಾರ, ಗುರುವಾರ ನೋಡಿ ಆ ರೀತಿ ಅವರು ಅಲ್ಲಿ ಪ್ರಾಣಿ ಬಲಿ ನಿಷೇಧ ಮಾಡಿದ್ರು. ಆ ರೀತಿ ಎಲ್ಲವನ್ನ ಏನ್ ಮಾಡ್ತಾ ಇದ್ರು, ಇವ್ರೆಲ್ಲರನ್ನೂ ಕೂಡ ಬಂದು ಆ ಪ್ರಾಣಿ ಬಲಿಯನ್ನ ಏನು ಆಡಾಗಿರ್ಬೋದು ಎಲ್ಲವನ್ನ ಕುತ್ತಿಗೆ ಕೊಯ್ದು ನಿಮ್ಗೆ ಯಾವ್ದು ಕೂಡ ಆ ಏನು ಅನ್ಸಲ್ವಾ? ಆ ಕಟುಕನ ಜೊತೆ ಕೂಡಿ ನೀವುನು ಕಟುಕರಾಗ್ತಾ ಇದ್ದೀರಾ? ನಿಮ್ ಮನಸ್ಸು ಕರಗಲ್ಲ. ಇದೆಲ್ಲವನ್ನ ಕೇಳ್ತಾ ಇದ್ದಾರೆ ದೇವನಾದವನು ಆ ಪ್ರಾಣಿ ಬಲಿಯನ್ನ ಕೊಟ್ಟು ನನಗೆ ನೈವೇದ್ಯ ಮಾಡಂತ ಕೇಳಿದ್ದಾನ ಆ ದೇವ್ರು. ಎಲ್ಲವನ್ನ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇದೆಲ್ಲವನ್ನ ಕೂಡ ಆ ರೀತಿ ಪ್ರಸನ್ನನಾಗ್ತಾನ, ನಿಮ್ ಮುಂದ್ ಬಂದ್ ದೇವ್ರ ಪ್ರತ್ಯಕ್ಷ ಆಗ್ತಾನ, ಇದೆಲ್ಲವನ್ನ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಆ ಇದೆಲ್ಲವನ್ನ ಕೂಡ ನೀವು ಆ ಒಂದು ಅಹಿಂಸಾ ಪರಮ ಧರ್ಮದಲ್ಲಿ ನೀವು ಆ ರೀತಿ ಬೌದ್ಧರು, ಜೈನರು ಇದೆಲ್ಲನೂ ಕೂಡ ನಂಬಿ ನಡೆದಿದ್ದಾರೆ. ನೀವುನು ಕೂಡ ಆ ರೀತಿ ಒಳ್ಳೆಯವರಾಗಿ ಅಂತ ಹೇಳ್ತಾ ಇದ್ದಾಳೆ ಅಮ್ಮ. ಪ್ರತಿಯೊಂದು ಕೂಡ ಬುದ್ಧಿಯನ್ನ, ನಿಮ್ಮ ವಿಚಾರವನ್ನ, ಪ್ರತಿಯೊಂದು ಕೂಡ ಆಚಾರವನ್ನ ನಿಮ್ಗೆ ಅನುಗ್ರಹಿಸ್ಲಿ ಆ ದೇವರು ಅಂತ ಆ ದೇವರಲ್ಲಿ ಕೂಡ ಕೇಳ್ತಾ ಇದ್ದಾಳೆ ಮಾಸ್ಟರ್ಸ್. ಭಾರತೀಯ ಸಂಸ್ಕೃತಿಯ ಲೋಕ ಸುಸಂಸ್ಕೃತಿಗೆ ನೀಡುವ ಕೊಡುಗೆಯನ್ನ ಮಾನವ ಜನಾಂಗದ ಉದ್ಧಾರ, ಏಳಿಗೆಯನ್ನುಂಟು ಮಾಡಲಿ. ಎಸ್ ಮಾಸ್ಟರ್. ಆ ದೇವರಲ್ಲಿ ಆಕಿ ಕೇಳ್ತಾ ಇದ್ದಾಳೆ. ಈ ರೀತಿ ಎಲ್ಲವನ್ನ ಅವ್ರು ಯಾವ ರೀತಿ ನಡೀತಾ ಇದ್ದಾರೆ, ಕಟುಕನ ಜೊತೆ ಅವ್ರನ್ನೂ ಕಟುಕರಾಗ್ತಾ ಇದ್ದಾರೆ. ಅವ್ರಿಗೆ ಬುದ್ಧಿಯನ್ನ ಕೊಡು, ಒಳ್ಳೆ ವಿಚಾರವನ್ನ ಕೊಡು, ಒಳ್ಳೆ ಆಚಾರವನ್ನ ಇಲ್ಲಿ ನಡೀಲಿ, ಅನುಗ್ರಹಿಸು ಅಂತ ಕೇಳ್ತಾ ಇದ್ದಾರೆ ಮಾಸ್ಟರ್. ಇಲ್ಲಿ ಇನ್ನೊಂದು ವಚನ ಹೇಳ್ತಾ ಇದ್ದಾಳೆ ಮತ್ತೊಂದು. ಮಾಂಸಾಹಾರದ ರಾಕ್ಷಸರಿಗಿಂತಲೂ ಶಾಕಾಹಾರದ ವಾನರು ಬಲಿಷ್ಠರಯ್ಯ. ಮಾಂಸಾಹಾರದ ರೋಗಿಗಳೆಂತಲೂ ಶಾಕಾಹಾರದ ರೋಗಿಗಳು ಬೇಗನೆ ಗುಣಪಡುವರಯ್ಯ. ಅದು ಕಾರಣ ಕುರಿ ತಿಂದು ಕುರಿಗಳಾಗಬೇಡಿ. ಇನ್ನೊಂದ್ಸರಿ ಹೇಳ್ತೀನಿ. ಕುರಿಯ ತಿಂದು ಕುರಿ ಆಗಬೇಡ, ಕೋಳಿಯ ತಿಂದು ಜಗಳ ಆಡಬೇಡ, ಪಶು ಪಕ್ಷಿಗಳ ತಿಂದು ಸಾತ್ವಿಕರ ಮೇಲೆ ಹಾರಾಡಬೇಡ. ನಿನ್ನ ನಿಜದ ನಿಲುವನ ಅರಿ, ಸತ್ಯಮೇವ ಜಯತೆ ಪ್ರಸನ್ನ ಮಾಣಿಕೇಶ್ವರಿ. ಎಸ್ ಮಾಸ್ಟರ್ಸ್ ನೋಡಿ, ಮಾಂಸಾಹಾರದ ರಾಕ್ಷಸರಿಗಿಂತಲೂ ಶಾಕಾಹಾರದ ವಾನರರು ಬಾಲಿಷ್ಠರಯ್ಯ. ಎಸ್ ಮಂಗ ಏನು ಇದ್ಯಾನಲ್ಲ, ಮಂಗನಿಂದ ಮಾನವ, ಅದೇ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಅದೇ ಬಲಿಷ್ಠ ಅಯ್ಯ. ಮಾಂಸಾಹಾರದ ರೋಗಿಗಳಿಂತಲೂ ಶಾಕಾಹಾರ ರೋಗಿಗಳು ಬೇಗ ಗುಣಪಡುವರಯ್ಯ. ಎಸ್, ಅವು ಏನ್ ಮಾಂಸಾಹಾರ ತಿಂದು ಏನು ಮಂಚಕ್ಕೆ ಇರ್ತಾರೋ ಅದೇ ರೀತಿ ಅವ್ರಿಗಿಂತ ಶಾಕಾಹಾರದ ರೋಗಿಗಳು ಬೇಗನೆ ಗುಣಪಡುವರಯ್ಯ. ಅದು ಕಾರಣ ಕುರಿ ತಿಂದು ಕುರಿ ಆಗಬೇಡ, ಕೋಳಿ ತಿಂದು ಜಗಳ ಆಡಬೇಡ. ಎಸ್, ಕುರಿ ತಿಂದು ಕುರಿ ಆಗ್ಬೇಡ, ಕೋಳಿ ತಿಂದು ಜಗಳ ಆಡ್ಬೇಡ. ನೋಡಿ, ಕೋಳಿಗಳನ್ನ ಯಾವ ರೀತಿ ಜಗಳ ಆಡ್ತಿರ್ತಾರೆ, ಅದೇ ತರ ನೋಡಿ ಅವ್ ಏನ್ ತಿಂತಾ ಇರ್ತೀವಿ. ಎಸ್ ಮಾಸ್ಟರ್ಸ್, ನಾವು ತಿನ್ನುವ ಒಂದು ಆಹಾರನು ಕೂಡ ನಮ್ಮ ಒಂದು ಮನಸ್ಸಿನ ಮೇಲೆ ಅಷ್ಟೊಂದು ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ತಿಳ್ಕೊಂತ ಇದೀವಿ. ಇಲ್ಲಿನೂ ಕೂಡ ಅಮ್ಮ ಹೇಳ್ತಾ ಇದ್ದಾಳೆ ಆ ವಚನದಲ್ಲಿ, ಕುರಿ ತಿಂದು ಕುರಿ ಆಗಬೇಡ, ಕೋಳಿ ತಿಂದು ಜಗಳ ಆಡಬೇಡ, ಪಶು ಪಕ್ಷಿಗಳ ತಿಂದು ಸಾತ್ವಿಕರ ಮೇಲೆ ಹಾರಾಡಬೇಡ. ಇದು ನಿನ್ನ ಜೀವನದ ನಿಲುವರಿ, ಸತ್ಯಮೇವ ಜಯತೆ ಪ್ರಸನ್ನ ಮಾಣಿಕೇಶ್ವರಿ. ಈ ರೀತಿ ವಚನದಲ್ಲಿ ಹೇಳ್ತಾ ಇದ್ದಾಳೆ ಮಾಸ್ಟರ್ಸ್. ಇಲ್ಲಿ ಸಾಧುಗಳ ಬಗ್ಗೆ, ದರ್ಶನದ ಬಗ್ಗೆ ಹೇಳ್ತಾ ಇದ್ದಾರೆ. ವೈಕುಂಠದಲ್ಲಿ ಶ್ರೀರಾಮನ್ ಆದಿಶೇಷನನ್ನ ಹಾಸ್ಯವನ್ನಾಗಿಸಿ ಕೊಂಡ ಆದಿಲಕ್ಷ್ಮಿಯು ಸ್ವಾಮಿಯ ಪಾದದ ಬಳೆ ಉಪಚರಿಸುತ್ತಿದ್ದಾಳೆ. ನಾರದನು ಲೋಕದ ಸಂಚಾರಿಯಾಗಿ ಪ್ರವೇಶಿಸುತ್ತಾನೆ. ಮಹಾವಿಷ್ಣುವಿನ ಬಳಿಗೆ, ನಾರಾಯಣ ನಾರಾಯಣ, ಬನ್ನಿ ನಾರದರೆ ಬನ್ನಿ, ಸಕಲ ಲೋಕ ಸಂಚಾರಿಯಾದ ತಮಗೆ ನಮಸ್ಕರಿಸುತ್ತಿದ್ದೇನೆ ಎಂದು ಹಾಸಿಗೆಯಿಂದೆದ್ದು ನಮಸ್ಕರಿಸುವನು. ನಾರದರು ಎದುರಿದ ನಡುಗುತ್ತಾ, ಲೋಕದ ಬಾಂಧವ್ಯ, ನನ್ನ ಅಪರಾಧವನ್ನ ಕ್ಷಮಿಸು ದೇವ. ದೇವಾದಿದೇವನಾದ ನಿನಗೆ ನಾನು ನಮಸ್ಕರಿಸಬೇಕೇ ಹೊರತು ತಾವು ನನ್ನನ್ನು ನಮಸ್ಕರಿಸುವುದೇ ಏಕೆ ದೇವ? ನನ್ನ ಅಪರಾಧವಾದ್ರೆ ಏನು, ಅಥವಾ ಭಕ್ತನೊಡನೆ ಚೇಷ್ಟೆಯೇ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಹಾವಿಷ್ಣು ಮಾಸ್ಟರ್. ನಾರದ ಇದಕ್ಕೆ ಹೇಳ್ತಾ ಇದ್ದಾನೆ, ಕಾರಣವನ್ನು ನಾನೇ ಹೇಳಲಾರೆ. ಭೂಲೋಕದಲ್ಲಿ ದನಗಳ ಸಗಣಿಯ ಮೇಲಾಡುವ ಹುಳಗಳು ಕೇಳು. ತಥಾಸ್ತು. ನಾರದನು ಭೂಲೋಕಕ್ಕೆ ಬಂದ. ಸ್ವಾಮಿಯ ಆದೇಶದಂತೆ ಹುಳವನ್ನು ಕಂಡು, ಹುಳವೇ, ಮಹಾವಿಷ್ಣುವು ನನ್ನನ್ನು ನಮಸ್ಕರಿಸಿದ್ದು ಏಕೆ ಹೇಳಬಲ್ಲಿಯಾ? ಹುಳ ಹೇಳುತ್ತೆ, ನಾರದನೊಮ್ಮೆ ದಿಟ್ಟಿಸಿ ನೋಡುತ್ತಲೇ ಅದರ ಗೊಣು ಕೆಳಕ್ಕೆ ಬಿದ್ದಿತ್ತು. ಕೆಲಸದಾಯಿತು. ಅಯ್ಯೋ ಹುಳವು ನನ್ನನ್ನು ಕಂಡು ಸತ್ತಿತ್ತಲ್ಲ ನಾರಾಯಣ. 3 ತಿಂಗಳ ಕಳೆದವು. ನಾರದರು ಮತ್ತೆ ವೈಕುಂಠಕ್ಕೆ ತೆರಳಿ ಶ್ರೀರಾಮನನ್ನು ನಮಿಸಿ, ದೇವ, ಹುಳ ನನ್ನನ್ನು ನೋಡುತ್ತಲೇ ಸತ್ತಿತು ಸ್ವಾಮಿ. ನಾರಾಯಣ ನಸುನಗುತ್ತಾ, ಹಾಗೆ ನಾರದ, ಕಾಡಿನಲ್ಲಿ ಮರದ ಮೇಲೆ ಗಿಳಿಯು ವಾಸವಾಗಿದೆ, ಈ ಸಲ ಅದನ್ನ ಪ್ರಶ್ನಿಸು ಎಂದು ನಾರದ ಲೋಕಕ್ಕೆ ಸಂಚಾರಿ ಭೂಲೋಕದಲ್ಲಿ ಆ ಕಾಡನ್ನೇ ಪ್ರವೇಶಿಸಿದ. ಮರದ ಮೇಲೆ ಕುಳಿತಿರುವ ಆ ಗಿಳಿಯನ್ನ ಕಂಡು, ಗಿಳಿಯೇ, ಸ್ವಾಮಿಯೇ ನನ್ನನ್ನೇಕೆ ನಮಸ್ಕರಿಸಿದನು
ಆಗ ನಾರದ ಮತ್ತೆ ಹೇಳ್ತಾನೆ, ನಾರದನ ಮುಖವನ್ನ ನೋಡಿ ನೋಡುತ್ತಲೇ ಗಿಳಿಯು ಮರದ ಮೇಲಿಂದ ಉರುಳಿ ಸತ್ತು ಬಿದ್ದಿತು. ತನ್ನ ಪಾದದ ಬಳಿ ಸತ್ತು ಬಿದ್ದ ಗಿಳಿಯನ್ನ ಕಂಡು ಮರುಗಿದನು. 9 ತಿಂಗಳು ಕಳೆದವು. ನಾರದರು ವೈಕುಂಠದಲ್ಲಿ ಸ್ವಾಮಿಗೆ ನಮಸ್ಕರಿಸಿ, ಸ್ವಾಮಿ ಭಕ್ತವತ್ಸಲ, ನನ್ನನ್ನು ಪಾಪಕ್ಕೆ ಗುರಿ ಮಾಡದೆ ತಂದೆ ಎಂದು ಗಿಳಿಯ ಮರಣವನ್ನ ವಿವರಿಸಿ ಹೇಳಿದ. ಆನಂದ ಪರಮಾನಂದವಾಯಿತು. ಏನು ಈ ಸಲ ಹುಳ, ಈ ಸಲ ಗಿಳಿ ಸತ್ತಿತ್ತೆಂದರೆ ಆನಂದವೇ ಸ್ವಾಮಿ. ಈಗಲೇ ನೀನು ಅರಮನೆಗೆ ಹೋಗು. ಅರಸನಿಗೆ ಅಪರೂಪವೆಂಬಂತೆ ಮಗು ಹುಟ್ಟಿದೆ, ಅದನ್ನೇ ಕೇಳು. ನಾರಾಯಣ, ಸ್ವಾಮಿ ಒಳ್ಳೆಯದನ್ನೇ ಹೇಳಿದೆ. ಮಗುವನ್ನ ನೋಡುವೆ, ಆದರೆ ಅದು ಸತ್ತರೆ ನನ್ನ ಗತಿ. ಸ್ವಾಮಿ ಬೇಡ, ಇದೊಂದು ಮಗುವನ್ನ ಕಳೆದು ದುಃಖಿಸಲು ಬಿಡುವುದು ಬೇಡ. ದೇವಾ, ನೀನೇ ಕಾರಣ ಹೇಳು. ಇಲ್ಲ ನಾರದ, ಈ ಸಲ ಮಗು ನಿನಗೆ ಉತ್ತರ ಕೊಡುತ್ತದೆ. ನಾರದನು ಕೂಡಲೇ ಭೂಲೋಕಕ್ಕೆ ಹೊರಟ ಅರಮನೆಯನ್ನ ಪ್ರವೇಶಿಸಿದ. ಆಗಲೇ ಜನಿಸಿದ ಮಗುವನ್ನ ಕಂಡು, ಮಗು ಶ್ರೀ ಶ್ರೀ ನಾರಾಯಣ ನನ್ನನ್ನು ನೋಡಿ ನಮಸ್ಕರಿಸಲು ಕಾರಣವೆಂದು ಕೇಳಿದ. ಮಗು ನಾರದರನ್ನ ಕಂಡು ಕಿಲೆ ನಕ್ಕಿತು. ಆಮೇಲೆ, ನಾರದರೆ, ಹುಳವಾಗಿದ್ದು ತಮ್ಮ ದರ್ಶನದಿಂದ ಗಿಳಿಯಾದೆ, ಮತ್ತೆ ನಿಮ್ಮ ದರ್ಶನ ಭಾಗ್ಯದಿಂದ ಈ ರೂಪ ತಾಳಿದೆ ಎಂದಿತ್ತು. ಸಾಧು ಸತ್ಪುರುಷರುಗಳ ಸನ್ಯಾಸಿಗಳ ದರ್ಶನವೆಂದರೆ ಹೀಗೆಂದು ಅಮ್ಮನು ಹೇಳುತ್ತಿರುವಾಗ ನಮಗೆಲ್ಲರಿಗೂ ಸಂತೋಷವಾಯಿತು. ನೋಡಿ, ಸಾಧು ಸಂತರ ದರ್ಶನದಿಂದ ಯಾವ ರೀತಿ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋದ್ರು ಆ ಕಥೆಯ ಮೂಲಕ. ಯಾವ ರೀತಿ ಅಂದ್ರೆ ನೋಡಿ, ನಾವು ಅದಕ್ಕೆ ಇಲ್ಲಿನೂ ಕೂಡ ನೋಡಿ, ಪತ್ರಿ ಸರ್ ಆಗಿರ್ಬೋದು, ಸೀನಿಯರ್ ಪಿರಮಿಡ್ ಮಾಸ್ಟರ್, ಆ ಎನರ್ಜಿ ಅಂತ ಯಾಕೆ ನಾವು ಆ ತರ ಹೇಳ್ಕೊಂತ ಇರ್ತೀವಿ ಅಂತಂದ್ರೆ, ಇಲ್ಲಿನೂ ಕೂಡ ಸಾಧು ಸಂತರ ಒಂದು ಆ ರೀತಿ ನೋಡಿ, ಹುಳ ಸತ್ತಿತ್ತು, ಅದು ಗಿಳಿಯಾಗಿ ಹುಟ್ಟಿತ್ತು, ಗಿಳಿ ಸತ್ತಾದ್ಮೇಲೆ ಮಗುವಾಗಿ ಹುಟ್ಟಿತ್ತು. ಆಮೇಲೆ ಹೇಳ್ತಾ ಇದ್ದಾನೆ, ಯಾರು ಮಗು ಹುಟ್ಟಿದ ಕೂಡ್ಲೆ ನಾನು ಏನ್ ಮೊದಲು ಹುಳ ಆಗಿದ್ನೋ, ಆಮೇಲೆ ಗಿಳಿಯಾಗಿ ಹುಟ್ಟಿದೆ, ಆಮೇಲೆ ನಾನು ಈಗ ಮಗುವಾಗಿ ಹುಡ್ತಾ ಇದ್ದೀನಿ. ಯಾವ ರೀತಿ ಅಂತಂದ್ರೆ, ನಿಮ್ಮ ಒಂದು ದರ್ಶನದಿಂದ ನನಗೆ ಇದೆಲ್ಲವನ್ನ ಭಾಗ್ಯ ಪುಣ್ಯದ ಫಲ ಸಿಕ್ಕಿತ್ತು ಅಂತ ಆ ಮಗು ಹೇಳ್ತಾ ಇದೆ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ ಇಲ್ಲಿ, ಇನ್ನೊಂದು ಕನೆ ಪಾನ ನಿಷೇಧ ಬಗ್ಗೆ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಮಾಂಸಾಹಾರವನ್ನು ಎಷ್ಟು ತಿರಸ್ಕರಿಸುತ್ತಾರೋ ಅಷ್ಟೇ ಮದ್ಯಪಾನ, ಸೆರೆಯ ಮೊದಲಾದ ಮಾದಕ ವಸ್ತುಗಳನ್ನು ಕೂಡ ಸೇವಿಸಬಾರದೆನ್ನುತ್ತಾರೆ ಅಮ್ಮನವರ ಹಿತ ನುಡಿಗಳನ್ನಾಲಿಸಿದ ಎಷ್ಟೋ ಜನ ಭಕ್ತರು ಮಾಂಸ ತಿನ್ನುವುದನ್ನ ಬಿಟ್ಟಿದ್ದಾರೆ. ಸೇಂದಿ, ಸರಾಯಿ, ಬ್ರ್ಯಾಂಡಿ ಇತ್ಯಾದಿ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ. ಸರ್ಕಾರವು ಪಾನ ನಿರೋಧ ಕಾಯ್ದೆಯನ್ನ ಜಾರಿಗೆ ತಂದರೂ ಜನರು ಅದನ್ನ ಬಿಡುತ್ತಿಲ್ಲ. ಇದರಿಂದ ಎಷ್ಟೋ ಜನರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಳ್ಳುತ್ತಾರೆ. ಹೆಂಡತಿ ಮಕ್ಕಳಿಗೆ ಉಪದ್ರವ ಕೊಡುತ್ತಾರೆ. ಸಮಾಜದಲ್ಲಿ ತಮ್ಮ ಗೌರವವನ್ನ ಕಳೆದುಕೊಳ್ಳುತ್ತಾರದಲ್ಲದೆ ಅನೇಕ ರೋಗಗಳಿಗೆ ತುತ್ತಾಗುತ್ತಾರೆಂದು ಆಧುನಿಕ ಕುಡುಕರ ಉದಾಹರಣೆಗಳನ್ನ ಕೊಡುತ್ತಾ ಸಮಾಜದಲ್ಲಿ ದುಶ್ಚಟಗಳನ್ನ ಬಯಲಿಗೆಳೆಯುತ್ತಾರೆ. ಬೀಡಿ ಸೇದುವುದು, ತಂಬಾಕು, ಜರ್ದ ತಿನ್ನುವುದು, ಜೂಜಾಟಗಳನ್ನ ಆಡುವುದು ಇತ್ಯಾದಿ ಕೆಟ್ಟ ಕೆಲಸಗಳನ್ನ ಅಲ್ಲಗಳೆಯುತ್ತಾರೆ. ಇದರಿಂದ ಶರೀರದ ಆರೋಗ್ಯವು ಕೆಡುತ್ತದೆ. ಕೆಟ್ಟ ವಿಚಾರಗಳು ಹುಟ್ಟಿಕೊಳ್ಳುತ್ತವೆ. ಮನಸ್ಸು ಈ ಚಟಗಳಿಗೆ ಬಲಿಯಾಗಿ ಬಲಹೀನವಾಗುತ್ತದೆ. ಅಮ್ಮನು ಕೊಡುವ ಉದಾಹರಣೆಗಳು ಆಧುನಿಕವಾದವುಗಳು. ಇವೆಲ್ಲ ಅಮ್ಮನಿಗೆ ಹೇಗೆ ಗೊತ್ತು? ಯೋಗಿಗಳಿಗೆ ತಿಳಿಯದದ್ದು ಯಾವುದೂ ಇಲ್ಲವೆಲ್ಲವೇ? ಎಸ್ ಮಾಸ್ಟರ್ಸ್, ಇಲ್ಲಿ ನೋಡಿ, ಪ್ರತಿಯೊಂದು ಕೂಡ ಆ ಪ್ರಾಣಿ ಹಿಂಸೆ ಅಲ್ಲದೆ ಅದನ್ನು ಮಾಡಬಾರ್ದು, ಅದನ್ನು ಕೂಡ ನಿಷೇಧ ಮಾಡಿದ್ರು. ಅದಲ್ಲದೆ ಪ್ರಾಣ ನಿಷೇಧ, ಇದೆಲ್ಲವನ್ನ ಕುಡಿತಗಳನ್ನು ಕೂಡ ಒಂದು ಕೆಟ್ಟ ಚಟಗಳಿಗೆ ಬಲಿ ಆಗಬಾರ್ದು ಅನ್ನೋದನ್ನ ಕೂಡ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಅದನ್ನು ಕೂಡ ರೋಗಗಳಿಗೆ ತುತ್ತಾಗ್ತಾರೆ. ಅವರ ಮನಸ್ಸನ್ನು ಕೂಡ ಆ ರೀತಿ ಕೆಟ್ಟದಾಗಿ ಪರಿವರ್ತಿಸ್ತಾ ಇರ್ತಾರೆ. ಇವೆಲ್ಲವನ್ನು ಕೂಡ ಅವ್ರು ಬಿಡ್ಬೇಕು. ಆ ಕೆಟ್ಟ ವಿಚಾರಗಳನ್ನ ಕೆಟ್ಟ ಚಟಗಳಿಗೆ ಬಲಹೀನರಾಗ್ತಾ ಇದ್ದಾರೆ. ಇವನು ಕೂಡ ಉದಾಹರಣೆ. ಪ್ರತಿಯೊಂದು ಕೂಡ ಆಧುನಿಕ ಯುಗದ ಇವೆಲ್ಲವನ್ನೂ ಕೂಡ ಅಮ್ಮನಿಗೆ ಯಾವ ರೀತಿ ಗೊತ್ತಾಗುತ್ತೆ, ಇವೆಲ್ಲವನ್ನು ಕೂಡ ಯಾಕೆ ತಿಳಿಯುತ್ತೆ ಅಂತ ಅದು ಅವ್ರು ಹೇಳ್ತಾ ಇದ್ದಾರೆ ಮಾಸ್ಟರ್. ಅವರು ಯೋಗಿಗಳು ಎಲ್ಲವನ್ನ ತಿಳಿಯಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಇನ್ನೊಂದು ಮಿತ ಸಂತಾನದ ಬಗ್ಗೆ ನೋಡಿ, ಪತ್ರಿ ಸರ್ನು ಕೂಡ ಮಿತಾಹಾರ, ಎಲ್ಲವನ್ನ ಹೇಳ್ತಾ ಇದ್ರು. ಇಲ್ಲಿನೂ ಕೂಡ ಇವರು ಮಿತ ಸಂತಾನದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಮಿತ ಸಂತಾನವು ಹಿತಕರವಾದುದೆಂದು ಅಮ್ಮನು ಯಾವಾಗಲೂ ಬರುವ ಭಕ್ತಾದಿಗಳಿಗೆ ಹೇಳುತ್ತಾರೆ. ಉತ್ತಮ ಸಂಸ್ಕಾರಕ್ಕೆ 2, ಮಧ್ಯಮ ಸಂಸ್ಕಾರಕ್ಕಾಗಿ 3, ಅಧಮರಿಗೆ ಅನೇಕ ಜನ ಮಕ್ಕಳಿರುತ್ತಾರೆ. ನೋಡಿ, ಅದನ್ನು ಕೂಡ ಉತ್ತಮ, ಮಧ್ಯಮ ಅದನ್ನು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಇಲ್ಲಿ. ಅಧಮರ ಬಗ್ಗೆನೂ ಕೂಡ ಒಬ್ರಿಗೆ ಯಾವ ರೀತಿ ಅಂತಂದ್ರೆ ಮಿತ ಸಂಸಾರವಾಗಿರ್ಬೇಕು, ಮಿತನ ಸಂತಾನವಾಗಿರ್ಬೇಕು. ಅದು ಯಾವ ರೀತಿ ಅಂತಂದ್ರೆ, ಉತ್ತಮ ಸಂಸ್ಕಾರಕ್ಕಾಗಿ 2, ಮಧ್ಯಮ ಸಂಸ್ಕಾರಕ್ಕಾಗಿ 3, ಅಧಮರಿಗೆ ಅನೇಕ ಜನ ಹುಟ್ಟಿರುತ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸಂತಾನವನ್ನ ಪಡೆಯುವುದು ದೈವಾಧೀನವಾದರೂ ಅನುಸರಿಸುವ ಮಾರ್ಗಗಳು ಸಾತ್ವಿಕ ಆಗಿರಬೇಕೆಂದು ಪ್ರಾಣಿ, ಕಾಗೆ,
ಹಾವು, ಬೆಕ್ಕು ಇತ್ಯಾದಿಗಳು ಪಕ್ಷಿಗಳು ಗೌಪ್ಯವಾಗಿ ಸಂಸಾರ ಮಾಡುತ್ತದೆ. ವಿವೇಕಿಗಳಾದ ಮನುಷ್ಯರು ಬಯಲಲ್ಲಿ ಪ್ರದೇಶಿಸುವುದು ಹೀನಕರವಾದುದು. ಟಿವಿ, ಸಿನಿಮಾಗಳನ್ನ ನೋಡುವ ಬಾಲಕ ಬಾಲಿಕೆಯರು ಇದರಿಂದ ಪ್ರಭಾವಿತರಾಗುತ್ತಾರೆ. ಈಗೆಲ್ಲ ನಡೀತಾ ಇದೆ ಅಲ್ಲ, ನಿಜವಾಗ್ಲೂ ಅವನು ಕೂಡ ಹೇಳ್ತಾ ಇದ್ದಾರೆ. ಅತ್ಯಾಚಾರ ಆಗಿರ್ಬೋದು, ಒಂದು ಸಣ್ಣ ಮಗುವಿನ ಮೇಲೆ ಕೂಡ ಬಲಾತ್ಕಾರ ಆಗಿರ್ಬೋದು, ಇವೆಲ್ಲವನ್ನ ನಡೀತಾ ಇದೆ. ಅದು ಯಾವ ರೀತಿ ಅಂತಂದ್ರೆ ಇವೆಲ್ಲವನ್ನ ಏನು ಟಿವಿ ನೋಡೋದಾಗಿರ್ಬೋದು, ಸಿನಿಮಾಗಳನ್ನ ನೋಡೋದು, ಇವೆಲ್ಲವನ್ನು ಕೂಡ ಅವರು ಬಾಲಕ್ಕೆ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಒಂದೆರಡು ಮಕ್ಕಳಾದ ನಂತರ ಗಂಡ ಹೆಂಡತಿ ಎಂಬ ಭಾವನೆಯನ್ನ ಬಿಡಬೇಕು. ಗೆಳತಿಯರಂತೆ, ತಾಯಿ ಮಕ್ಕಳಂತೆ ಲೈಂಗಿಕ ಭಾವನೆಗಳನ್ನ ತೊರೆದರೆ ಅವು ದೃಢಕಾಯರಾಗುವರು. ಅವರ ಮಕ್ಕಳು ಸದಾಚಾರ ಅವಲಂಬಿಸುವವರು. ಗಾಂಧೀಜಿ ತಮ್ಮ ಪತ್ನಿ ಕಸ್ತೂರಿಬಾ ಅವರನ್ನ ಬಾ ಏನು ಸೋದರಿ, ತಾಯಿ ಎಂದು ಕರೆದರು. ರಾಮಕೃಷ್ಣ ಪರಮಹಂಸರು ತನ್ನ ಹೆಂಡತಿಯನ್ನ ಶಾರದಾ ದೇವಿಯನ್ನ ತಾಯಿ ಎಂದು ಗೌರವದಿಂದ ಪೂಜಿಸಿದರು. ನೀವೇಕೆ ಹೀಗೆ ನಡೆದುಕೊಳ್ಳಬಾರದು ಎನ್ನುತ್ತಾರೆ ಅಮ್ಮ. ಎಸ್ ಮಾಸ್ಟರ್ಸ್, ನೋಡಿ ಆ ರೀತಿ ಅಂದ್ರೆ ಎಲ್ಲವನ್ನ ಅಮಿತ ಸಂತಾನದ ಜೊತೆಗೆ ಮಕ್ಕಳೆದ್ರು ಕೂಡ ನಾವು ಏನು ಮಾಡ್ತಾ ಹೋಗ್ಬಾರ್ದು. ಆ ರೀತಿ ಎಲ್ಲ ಏನಾಗುತ್ತೆ ಅಂತಂದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿ ಅಲ್ಲದೆ ಇಲ್ಲಿ ಉದಾಹರಣೆಗೆ ಗಾಂಧೀಜಿಯವ್ರ ಬಗ್ಗೆ ಮತ್ತೆ ರಾಮಕೃಷ್ಣ ಅವ್ರ ಬಗ್ಗೆನು ಪರಮಹಂಸರ ಬಗ್ಗೆನು ಕೂಡ ಹೇಳ್ತಾ ಇದ್ದಾರೆ. ಅವರು ಹೆಂಡತಿಯನ್ನ ಯಾವ ರೀತಿ ಕರಿತಾ ಇದ್ರು, ಯಾವ ರೀತಿ ಭಾವನೆಯನ್ನ ಹೊಂದಿದ್ರು ಅನ್ನೋದನ್ನ ಇಲ್ಲಿ ಯಾವ ರೀತಿ ಗೌರವದಿಂದ ಪೂಜಿಸ್ತಾ ಇದ್ರು, ನೀವೇಕೆ ಪೂಜಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಬ್ರಹ್ಮಚರ್ಯದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಣತಿಯಲ್ಲಿ ಎಣ್ಣೆ ಇದ್ದಂತೆ ಬ್ರಹ್ಮಚರ್ಯವು ಮನಸ್ಸನ್ನ ತಡೆ ಹಿಡುವ ಶಕ್ತಿಯನ್ನು ಹೊಂದಿರುತ್ತದೆ. ಬ್ರಹ್ಮಚರ್ಯದಿಂದ ಮುಖದ ತೇಜಸ್ಸು ಹೆಚ್ಚುತ್ತದೆ, ಚಿತ್ತವು ಏಕಾಗ್ರತವಾಗಬಲ್ಲದು. ಯೋಗ, ಧ್ಯಾನ, ಪೂಜಾ ಪುನಸ್ಕಾರಗಳಲ್ಲಿ ಸ್ಥಿರತೆ ಉಂಟಾಗುತ್ತದೆ. ಭಗವದ್ಗೀತೆಯಲ್ಲಿ ಪರಮಾತ್ಮನ ಬ್ರಹ್ಮಚರ್ಯದ ಬಗ್ಗೆ ಹೇಳಿದ ಶ್ಲೋಕವನ್ನ ಉದಾಹರಿಸುತ್ತಾ ಬ್ರಹ್ಮಚರ್ಯವನ್ನ ವಿವೇಕರು ತಪ್ಪದೆ ಪಾಲಿಸಬೇಕೆಂದು ಹೇಳುತ್ತಾರೆ. ಎಸ್ ಮಾಸ್ಟರ್ಸ್, ಇಲ್ಲಿನೂ ಕೂಡ ಭಗವದ್ಗೀತೆ ನಾವೆಲ್ಲರೂ ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಓದಕ್ಕೆ ಅದು ಹೇಳ್ಕೊಡ್ಬೇಕು, ಆ ರೀತಿ ಪಾಲನೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮಿತಗಳು ನೋಡಿ, ಮಿತಾಹಾರ, ಅದ್ರ ಬಗ್ಗೆನೂ ಕೂಡ ಮಿತ ನಿದ್ರೆ, ಇದ್ರ ಬಗ್ಗೆನೂ ಕೂಡ ಮಿತ ಆಲೋಚನೆ, ಎಲ್ಲವನ್ನ ಅವರು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮಿತ ಭಾಷೆ, ನಾವು ಮಿತ ಸಂತಾನವು ಎಷ್ಟು ಹಿತಕರವೋ ಅಷ್ಟೇ ಮಿತಾಹಾರ ಕೂಡ ಅಷ್ಟೇ ಒಳ್ಳೆಯದು. ದೇಹದ ಆರೋಗ್ಯ, ಜಾಗರೂಕತೆ, ಉಲ್ಲಾಸ ಇತ್ಯಾದಿ ಆರೋಗ್ಯಕರವಾದ ಬೆಳವಣಿಗೆಗೆ ಶರೀರಕ್ಕೆ, ಮನಸ್ಸಿಗೆ ಸಿಗುತ್ತದೆ. ಅಜೀರ್ಣ ರೋಗಗಳಿಗೆ, ಅವಯವ ಬಾಧೆಗಳಿಗೆ ಇಲ್ಲದಂತಾಗುತ್ತದೆ. ಬದುಕಲು ತಿನ್ನಬೇಕೇ ಹೊರತು ತಿನ್ನಲು ಬದುಕಬಾರದೆಂಬ ಗಾದೆಯನ್ನ ಮನೋಜ್ಞವಾಗಿ ಹೇಳುತ್ತಾರೆ. ಎಸ್ ಮಾಸ್ಟರ್ಸ್, ಮಿತಾಹಾರ ಇದ್ರ ಬಗ್ಗೆ ಪತ್ರಿಸರ್ನು ಕೂಡ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಮಿತ ಭಾಷೆ, ಮಿತಾಹಾರ, ನಿದ್ರೆ, ಇವೆಲ್ಲವನ್ನು ಕೂಡ ಪತ್ರಿಸರ್ನು ಕೂಡ ನಾವು ಕೇಳ್ತಾ ಇದೀವಿ. ಇಲ್ಲಿನೂ ಕೂಡ ಅಮ್ಮ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ನಾವು ಎಷ್ಟು ಸ್ವಲ್ಪ ತಿಂತೀವೋ ಅಷ್ಟು ನಾವ್ ಏನ್ ಮಾಡ್ತಾ ಇರ್ತೀವಿ ಅಂತಂದ್ರೆ ನಮ್ಮ ಒಂದು ದೇಹ ಆರೋಗ್ಯವಾಗಿ ಜಾಗರೂಕತೆಯಿಂದ, ಉಲ್ಲಾಸದಿಂದ ನಾವ್ ಇರ್ತೀವಿ ಅನ್ನೋದನ್ನ ಎಸ್ ಮಾಸ್ಟರ್ಸ್ ನಮ್ಮನ್ನು ನಾವು ಅಬ್ಸರ್ವ್ ಮಾಡಿದಾಗ, ನಮ್ಮನ್ನ ನಾವು ನೋಡ್ಕೊಂಡಾಗ, ಹೆಚ್ಚಾಗಿ ತಿಂದಾಗ ಆಗಿರ್ಬೋದು, ಹೊರಗಿನ ಆಹಾರವನ್ನ ತಿಂದಾಗ ಆಗಿರ್ಬೋದು, ನೋಡಿ ನಮ್ಮ ಯಾವ ರೀತಿ ಇರ್ತೀವಿ ಅನ್ನೋದನ್ನು ಕೂಡ ನಮ್ಮನ್ನ ನಾವು ನೋಡ್ಕೊಂಡಾಗ ಗೊತ್ತಾಗುತ್ತೆ. ಅದಲ್ದೆ ನೋಡಿ, ಎಲ್ಲಾದ್ರೂ ಫಂಕ್ಷನ್ಗೆ ಹೋದಾಗ ತಿನ್ಬೇಕು ಆ ಹೊಟ್ಟೆಯನ್ನು ಕೂಡ ನಾವು ನೋಡ್ಲಾದೆ ಒಂದ 80% ನಾವು ತಿನ್ನೋದನ್ನ, ಅಂದ್ರೆ ತಿಂದಾದ್ಮೇಲೆ 20% ಅನ್ನು ಬಿಡ್ಲಾರ್ದೆ ಅದನ್ನು ಕೂಡ ನಾವು ಫಿಲ್ಅಪ್ ಮಾಡ್ಬಿಡ್ತೀವಿ ಮಾಸ್ಟರ್. ಆದ್ರೆ ಆಮೇಲೆ ಆ ಅವಸ್ಥೆಯನ್ನ ಪಡೋದು ನಾವೇ ಮಾಸ್ಟರ್ಸ್. ಇಲ್ಲಿನೂ ಕೂಡ ಆರೋಗ್ಯವಾಗಿ ನಾವು ಇರ್ಬೇಕಂತಂದ್ರೆ ಮಿತವಾಗಿ ಇರ್ಬೇಕು, ಮಿತ ಆಹಾರವನ್ನ ತಿನ್ಬೇಕು ಅನ್ನೋದನ್ನ ಇಲ್ಲಿ ಅಮ್ಮ ಹೇಳ್ತಾ ಇದಾರೆ ಮಾಸ್ಟರ್ಸ್. ಮಿತ ನಿದ್ರೆ ಬಗ್ಗೆ ಹೇಳ್ತಾ ಇದ್ದಾರೆ. ಮಿತ ನಿದ್ರೆಯು ಮನುಷ್ಯನ ಜಾಡ್ಯನ್ನ ತೊಲಗಿಸುತ್ತದೆ, ಎಚ್ಚರಿಕೆಯ ವರ್ತನೆಯನ್ನುಂಟು ಮಾಡುತ್ತದೆ, ದುಷ್ಟ ಬಾಧೆಗಳಿಂದ ಕಾಪಾಡುತ್ತದೆ, ಅತಿ ನಿದ್ರಾಲಸ್ಯವನ್ನುಂಟು ಮಾಡುತ್ತದೆ, ಅವೆಷ್ಟೋ ಕೆಲಸಗಳನ್ನ ಕೆಡಿಸುತ್ತೆಂದು ಎಲ್ಲರೂ ಗೈಸಿ ನಗುವಂತೆ ಮಾಡುತ್ತಾಳೆ ಅಮ್ಮ. ಎಸ್, ಎಲ್ಲನೂ ಕೂಡ ಇದು ಎದುರಿದ್ದ ವ್ಯಕ್ತಿಗಳಿದ್ದಾಗ ಇವೆಲ್ಲವನ್ನ ಹೇಳ್ತಾ ಇದ್ದ ಮಾಸ್ಟರ್. ಮಿತ ಆಹಾರದ ಬಗ್ಗೆ, ಮಿತ ಭಾಷೆ, ಮಿತ ನಿದ್ರೆ ಬಗ್ಗೆ ಕೂಡ ಎಲ್ಲವನ್ನ ಅಲ್ಲಿ ಎದುರಿದ್ದ ವ್ಯಕ್ತಿಗಳು ಹೇಳ್ತಾ ಇದ್ದಾಗ ಅಲ್ಲಿನೂ ಕೂಡ ಎಲ್ಲವನ್ನ ಕೂಡ ಒಂದು ಪತ್ರಿಜಿಯವರ ಹಾದಿಯಲ್ಲೇ ಇದ್ದಲ್ಲೇ ಆ ರೀತಿ ಮಾಸ್ಟರ್ಸ್. ಆವಾಗ ಪತ್ರಿ ಸರ್ ಮುಂದ್ಗಡೆ ಕುಂತಾಗನು ಕೂಡ ಇವೆಲ್ಲವನ್ನ ಹೇಳ್ತಾ ಇದ್ರು. ಪ್ರತಿಯೊಂದು ಕೂಡ ಜಡ್ಜ್ಮೆಂಟ್ಸ್, ಕಮೆಂಟ್ಸ್ ಇವೆಲ್ಲವನ್ನ ಎದುರಿದ್ದ ವ್ಯಕ್ತಿಗಳಿದ್ದಾಗನು ಕೂಡ ಅವ್ರು ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಅಮ್ಮನ ಎದುರು ಕೆಲವು ಮಂದಿಗಳು ಕುಂತಾಗ, ಕೆಲವು ಜನರಿದ್ದಾಗ ಹೇಳಿದಾಗ ಎಲ್ಲರೂ ಕೂಡ ನಗುವುದಾಗಿರ್ಬೋದು, ನಗಿಸೋದು ಆಗಿರ್ಬೋದು, ಎಲ್ಲವನ್ನು ಕೂಡ ಅಮ್ಮ ಮಾಡ್ತಾ ಇದ್ರು ಮಾಸ್ಟರ್ಸ್. ಮಿತ ಭಾಷೆ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮಿತ ಭಾಷೆಯು ಮನುಷ್ಯನಿಗೆ ಸೌಮ್ಯವಾಗಿಡುತ್ತದೆ, ಎಚ್ಚರ ವಹಿಸಿ ಮಾತಾಡುವಂತೆ ಮಾಡುತ್ತದೆ. ಇವರು ತನ್ನ ತಪ್ಪುಗಳನ್ನು ತಾನಾಡುವ ಭಾಷೆಯಲ್ಲಿ ಕಾಣದಂತೆ ಮಾಡುತ್ತದೆ.
ಮಿತಾಹಾರ, ಮಿತನಿದ್ರೆ, ಮಿತ ಸಂತಾನ, ಮಿತ ಭಾಷೆಗಳಂತೆ ಎಲ್ಲದರಲ್ಲೂ ಕೂಡ ಮಿತವು ಹಿತಕರವಾಗಿರುತ್ತದೆ, ಅತಿ ಆಸೆಯು ಗತಿಗೆಡಿಸುತ್ತೆಂಬುದನ್ನು ನಾವು ಎಲ್ಲರೂ ಕೇಳಿದ್ದೇವೆ ಅಲ್ಲವೇ? ಎಸ್ ಮಾಸ್ಟರ್ಸ್ ನೋಡಿ, ಮಿತಾಹಾರ, ಮಿತನಿದ್ರೆ, ಮಿತ ಭಾಷೆ, ಮಿತ ಸಂತಾನ ಇವೆಲ್ಲನೂ ಕೂಡ ಮಿತವಾಗಿ ಹಿತಕರವಾಗಿರುತ್ತದೆ, ಅತಿ ಆಸೆಯು ಗತಿ ಕೆಡುತ್ತಂತ ಅನ್ನೋದನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಆ ಗಾದೆ ಮಾತಂತ ಇಲ್ಲಿ ಕೊನೆಯಲ್ಲೂ ಕೂಡ ಹೇಳ್ತಾ ಇದ್ದಾರೆ ಮಾಸ್ಟರ್. ಅತಿ ಆಸೆ ಮಾಸ್ಟರ್ಸ್, ಅತಿ ಆಸೆ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ಅತಿ ಆಸೆ ಒಳ್ಳೇದಲ್ಲ. ಮಾನವನು ಆಸೆಗಳನ್ನ ಸೀಮಿತವಾಗಿರಿಸಿದ್ದ ವಾಗಿದ್ದರೇನೆ ಶಾಂತಿ, ಸಹನೆ, ಪರೋಪಕಾರದಂತ ಒಳ್ಳೆಯ ಗುಣಗಳು ಹುಟ್ಟುತ್ತವೆ. ಆಸೆಯು ಹೆಚ್ಚಾದಂತೆಲ್ಲ ವಿಪತ್ತು ಕಾಯ್ದೆ ಇರುತ್ತೆಂದು ಅಮ್ಮನು ಚಿಕ್ಕ ಕತೆ ಹೇಳುತ್ತಾರೆ. ಎಸ್ ಮಾಸ್ಟರ್ಸ್, ಇಲ್ಲಿ ನಮ್ಗೆ ಅತಿ ಆಸೆನೂ ಕೂಡ ಇರಬಾರ್ದು. ಅದಲ್ಲದೆ ಒಂದು ಕತೆ ಮೂಲಕ ನಾನು ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಊರಿನಲ್ಲಿ ಒಬ್ಬ ಸಿಪಾಯಿ ವಾಸವಾಗಿದ್ದನು. ಅವನು ಯುದ್ಧಕ್ಕೆ ಹೋಗುವಾಗ ಖಡ್ಗವನ್ನ ಪೂಜಿಸಿದನು. ಯಾರೂ ಕಾಣದ ಆ ಸ್ಥಳಕ್ಕೆ ನಾಯಿಯೊಂದು ಬಂದು ನೋಡಿತು. ಖಡ್ಗಕ್ಕೆ ಪೂಜಿಸಿರುವ ಕುಂಕುಮವನ್ನು ರಕ್ತವೆಂದು ಭಾವಿಸಿ ನೆಕ್ಕಿತ್ತು. ಖಡ್ಗದ ಹರಿತದಿಂದ ನಾಲಿಗೆಯಿಂದ ರಕ್ತ ಸೋರಿತು. ಅದನ್ನ ಚಪ್ಪರಿಸಿದ ನಾಯಿಯು ಬಿರುಸಿನಿಂದ ಖಡ್ಗವನ್ನ ನೆಕ್ಕಲು ಅದರ ನಾಲಿಗೆ ಎರಡು ಹೋಳಾಯಿತು. ಕುಯ್ಕು ಎಂದು ರಾಗದಿಂದ ನಾಯಿಯು ಓಡಿತೊಡಗಿತು. ಎಸ್ ಮಾಸ್ಟರ್ಸ್, ನೋಡಿ ಇಲ್ಲಿ ಅತ್ಯಾಸೆ ಅಂದ್ರೆ ಅದೇನು ಸಿಪಾಯಲ್ಲಿ ಖಡ್ಗ ಇಟ್ಟಿದ್ನೋ ನೋಡಿ, ಅದು ಕುಂಕುಮ ಹಚ್ಚಿದ್ದನ್ನ ನಾಯಿ ನೆಕ್ಕಕ್ ಹೋಗುತ್ತೆ, ಆದ್ರೆ ಒಂದ್ ಸ್ವಲ್ಪ ಕಟ್ ಆಗಿರುತ್ತೆ, ಅದು ಬಿಟ್ರೆ ಮುಗಿದೋಗ್ತಾ ಇತ್ತು. ಆದ್ರೆ ತನ್ನ ರಕ್ತ ತಾನು ಕುಡಿಯೋದ್ರಿಂದ ಇಲ್ಲ ಅದ್ರದೇ ರಕ್ತ ಅಂತಂದು ಮತ್ತೆ ಹೋಗಿ ತಿನ್ನಕ್ಕೆ ಹೋಗುತ್ತೆ ಅದು ಖಡ್ಗ. ಆದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಅತಿ ಆಸೆ ಗತಿಗೆಟ್ಟಿತ್ತಂದ್ರೆ ಅಲ್ಲಿ ನಿಜವಾಗ್ಲೂ ಅಲ್ಲಿ ಏನಾಯ್ತಂದ್ರೆ ನಾಲಿಗೆನ ಕಟ್ಟಾಗ್ಬಿಡುತ್ತೆ. ನೋಡಿ, ನಾವು ಅಲ್ಲಿ ಸ್ವಲ್ಪದರಲ್ಲೇ ಅದು ನಾಯಿ ಹಿಂದಕ್ ಸರಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ಆದ್ರೆ ತನ್ನ ರಕ್ತ ತಾನು ರುಚಿ ಹತ್ತಿದಾಗ ಅಲ್ಲ ಅದ್ರದೇ ಏನು ಖಡ್ಗದ್ದೇ ರಕ್ತ ಅಂತ ತಿಳ್ಕೊಂಡು ಏನಾಗುತ್ತೆ ಅಂತಂದ್ರೆ ಮತ್ತೆ ನಾಲಿಗೆಯನ್ನ ಎರಡು ಹಾಳಾಗಿ ಆ ರಾಗದಿಂದ ಕುಯ್ಕು ಅಂತ ಓಡಿ ಹೋಗ್ಬಿಡುತ್ತೆ ಮಾಸ್ಟರ್. ಸೇವಾ ಭಾವನೆ ಯಾವ ರೀತಿ ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೇವೆ ಎಂದರೆ ಚಾಕ್ರಿ, ನೌಕರಿ ಎಂದು ತಿಳಿದುಕೊಳ್ಳುತ್ತೇವೆ. ಅಮ್ಮನವರು ಹೇಳುವ ಸೇವೆ ಪವಿತ್ರವಾದದ್ದು. ತೃಪ್ತಿ, ಆನಂದ, ಶ್ರದ್ಧೆ, ನಿಷ್ಠೆಗಳನ್ನ ನೀಡುವುದು ಸೇವೆ. ಹಿರಿಯರು ಸೇವೆಯನ್ನ, ಗುರುಗಳ ಸೇವೆಯನ್ನ, ದೇವರ ಸೇವೆಯನ್ನ ಮಾಡುವಾಗ ನೀವು ಅನುಭವಿಸುವುದು ಚಾಕರಿ ನೌಕರಿಗಳನ್ನಲ್ಲ, ಮಾನಾನಂದ, ಮನಸ್ತೃಪ್ತಿ ಇತ್ಯಾದಿಗಳೆಂಬುದು ನಿಮಗರಿಗೆ ಅರಿವಾಗುತ್ತದೆ. ನಿರ್ಮಲ ಅರ್ಥಾತ್ ಪರಿಶುದ್ಧ ಮನಸ್ಸಿನಿಂದ ಮಾಡಿದ ಸೇವೆ ತಪಸ್ಸು. ಎಸ್ ಮಾಸ್ಟರ್, ನೋಡಿ ಅದಕ್ಕೆ ಪತ್ರಿಸ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ, ಸೇವೆ, ಕೊನೆಯಲ್ಲಿ ಬರದ ಸೇವೆ, ಅದರ ತೃಪ್ತಿ, ಅದರ ಎನರ್ಜಿ, ಅದರ ಶಕ್ತಿ ನಾವೆಲ್ಲವನ್ನ ನಾವು ಪಡ್ಕೊಂತಾ ಇದೀವಿ ಮಾಸ್ಟರ್. ಅದು ಯಾವುದು ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ, ಅದು ಚಾಕ್ರಿ ಅಲ್ಲ, ಚಾಕ್ರಿ ಅಂತ ತಿಳ್ಕೊಬಾರ್ದು, ನೌಕರಿ ಅಂತ ಅನ್ಕೋಬಾರ್ದು. ನಾವು ಅದ್ರ ಒಂದು ಏನು ಮಾನಾನಂದ ಮತ್ತೆ ಆ ಒಂದು ಮನಸ್ತೃಪ್ತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ನಿಮಗೆ ಅರಿವಿರ್ಬೇಕು. ಆ ರೀತಿ ನಾವು ಸೇವೆಯನ್ನ ಮಾಡಿದಾಗ ಅದೇ ಮಾಡಿದ ಸೇವೆ ತಪಸ್ಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ದಾನ ಫಲದ ಬಗ್ಗೆ ಹೇಳ್ತಾ ಇದ್ದಾರೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎಂಬಂತೆ ಜೀವಿತಾಂತದವರೆಗೂ ನೀವು ದಾನ ಮಾಡಬೇಕು. ದಾನದಿಂದ ಹೃದಯವು ಪವಿತ್ರವಾಗುತ್ತದೆ. ದಾನವು ಮಾಡಿದರೆ 3 ಜನ್ಮಗಳ ದರಿದ್ರನಾಗಿ ಹುಟ್ಟುವವನು. ಭಿಕ್ಷುಕನೊಬ್ಬನು ಮನೆಯ ಬಾಗಿಲ ಮುಂದೆ ಬಂದು ನಿಂತು ಹೇಳತೊಡಗಿದ, ಸ್ವಾಮಿ, ನಾನು ಹಿಂದಿನ ಜನ್ಮದಲ್ಲಿ ಶ್ರೀಮಂತನಾಗಿದ್ದರೂ ದಾನ ಮಾಡಲಿಲ್ಲ. ಈ ಜನ್ಮದಲ್ಲಾದ್ರೂ ನಾನು ಯಾರಿಗೂ ದಾನ ಮಾಡುವಂತಿಲ್ಲ. ಮತ್ತೊಮ್ಮೆ ದರಿದ್ರನಾಗೇ ಹುಟ್ಟುವನೆಂದು ಗೋಳಿಟ್ಟನು. ಒಂದು ಇಲ್ಲಿ ಕಥೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಿದ್ದ. ಬಡ್ಡಿಗೆ ಬಡ್ಡಿ ಸೇರಿಸಿ ನ್ಯಾಯ ಅನ್ಯಾಯಗಳನ್ನ ಲೆಕ್ಕಿಸದೆ ಗಳಿಕೆ ಮಾಡಿದನು. ಬಡಬಗ್ಗರಿಗೆ 1 ಪೈಸೆಯೂ ದಾನ ಮಾಡಲಿಲ್ಲ. ಪೂಜೆ ಪುನಸ್ಕಾರಗಳಿಗೆ ದುಡ್ಡನ್ನು ಉಪಯೋಗಿಸಲಿಲ್ಲ. ಗಳಿಸಿ ಅಹಂಕಾರ ಬೆಳೆದು ನಿಂತಿತ್ತು. ಭಿಕ್ಷಾಂದೇಹಿ ಎಂದು ಒಬ್ಬ ಸನ್ಯಾಸಿಯು ಆ ಶ್ರೀಮಂತನ ಬಾಗಿಲ ಬಳಿ ಬಂದು ಧನಿಕರ ಗದರಿಸಿದನು. ಕೋಪಿಸಿಕೊಂಡು ಆದರೂ ಸನ್ಯಾಸಿ ಕದಲಲಿಲ್ಲ. ಕಡೆಗೆ ಸೇವಿಕೆಯರು ಅಕ್ಕಿ ಕುಟ್ಟುವ ವಣಿಕೆಯಿಂದ ಹೊಡೆದು ಸನ್ಯಾಸಿಯನ್ನ. ಎಸ್ ಮಾಸ್ಟರ್ಸ್, ನೋಡಿ ಅಲ್ಲಿ ಒಬ್ಬ ಏನು ಶ್ರೀಮಂತರು ಇರ್ತಾನೆ, ಬಡ್ಡಿಗೆ ಬಡ್ಡಿ ಎಲ್ಲವನ್ನ ಸೇರಿಸಿ ನ್ಯಾಯ ಅನ್ಯಾಯಗಳನ್ನ ಇವೆಲ್ಲವನ್ನ ಲೆಕ್ಕಿಸದೆ ಅವನು ಗಳಿಕೆ ಮಾಡಿರ್ತಾನೆ. ಆದ್ರೆ ಒಂದು ದಿವ್ಸ ಒಂದು ಕೂಡ ಪೈಸಾ ದಾನ ಮಾಡಿರ್ಲಿಲ್ಲ. ಆದ್ರೆ ಒಂದ್ಸಲ ಆ ಪೂಜೆ ಪುನಸ್ಕಾರನು ಕೂಡ ಯಾವ್ದಕ್ಕೂ ಉಪಯೋಗಿಸ್ಲಾರ್ದೆ ಆ ರೀತಿ ಎಲ್ಲವನ್ನ ಅಹಂಕಾರದಿಂದ ಮೆರಿತಾ ಇರ್ತಾನೆ, ಬೆಳೆದ್ ನಿಂತಿರ್ತಾನೆ. ಒಂದ್ಸಲ ಭಿಕ್ಷಕ್ ಬರ್ತಾನೆ. ಬಂದು ಭಿಕ್ಷಾಂದೇಹಿ ಅಂತ ಕೇಳಿದಾಗ ಆ ಸನ್ಯಾಸಿಗೆ ಶ್ರೀಮಂತ ಏನ್ ಮಾಡ್ತಾನಂತಂದ್ರೆ ಆ ಒಂದು ಗದರಿಸ್ತಾನೆ, ಹೊರಟು ಹೋಗು ಇಲ್ಲಿಂದ ಅಂತಂದು ಕೋಪಿಸ್ಕೊಳ್ತಾನೆ. ಆದ್ರೂ ಆ ಸನ್ಯಾಸಿ ಏನ್ ಮಾಡ್ತಾನಂದ್ರೆ ಕದಲೋದಿಲ್ಲ, ಹೋಗೋದೇ ಇಲ್ಲ. ಕಡೆಗೆ ಮತ್ತೆ ಏನ್ ಮಾಡ್ತಾನಂತಂದ್ರೆ ಆ ಸೇವಿಕರ ಒಂದು ಅದೇನ್ ಕೆಲಸ ಮಾಡ್ತಿರ್ತಾರೋ ಅಕ್ಕಿ ಕುಟ್ಟುವ ಒಂದು ವಣಿಕೆಯಿಂದ ಏನ್ ಮಾಡ್ತಾನಂದ್ರೆ ಆ ಶ್ರೀಮಂತ ಹೊಡೆದು ಬಿಡ್ತಾನೆ ಅವನಿಗೆ, ಸನ್ಯಾಸಿಗೆ. ಶ್ರೀಮಂತ ಏನ್ ಮಾಡ್ತಾನಂತಂದ್ರೆ
ಶ್ರೀಮಂತ ಸತ್ತೋಗ್ಬಿಡ್ತಾನೆ ಮಾಸ್ಟರ್ಸ್. ಯಮದೂತರು ಚಿತ್ರಗುಪ್ತರನ್ನ ಕರೆದು ಇವನು ಪಾಪ ಪುಣ್ಯವನ್ನು ಪಟ್ಟಿ ತಯಾರಿಸಲು ಹೇಳಿದರು. ಚಿತ್ರಗುಪ್ತನ ಈ ಶ್ರೀಮಂತ ಜೀವನ ಪುಟಗಳನ್ನೆಲ್ಲ ತಿರುವು ಹಾಕಿದರು. ಅನ್ಯಾಯ, ಅತ್ಯಾಚಾರ, ಶೋಷಣೆ, ಭ್ರಷ್ಟಾಚಾರಗಳಿಗೆ ಪುಟಗಳನ್ನ ತುಂಬಿದವು. ಕೊನೆಯ ಪುಟದಲ್ಲಿ ಸನ್ಯಾಸಿಯನ್ನ ಹೊಡೆದನು. ಆದರೆ ಒನಕೆಯ ತುಂಬಿದ ಅಂಟಿಕೊಂಡ ಒಂದೆರಡು ಹಕ್ಕಿಗಳು ಸನ್ಯಾಸಿಯ ಜೋಳಿಗೆಯಲ್ಲಿ ಕಂಡಿದ್ದ ಬರೆದನು. ಅದನ್ನ ಕಂಡು ಯಮಜರಾಜನು ಇವನು ಮಾಡಿದ ದಾನದಿಂದ ಪುಣ್ಯವೇ ಲಭಿಸಿದೆ. ಇನ್ನೊಮ್ಮೆ ಇವನನ್ನ ಮಾನವ ಜನ್ಮಕ್ಕೆ ಕಳಿಸಿ ನೋಡೋಣವೆಂದು ಭೂಲೋಕಕ್ಕೆ ಪುನಃ ಹುಟ್ಟಿದನು. ಆ ಶ್ರೀಮಂತನು ದಾನ ಧರ್ಮಗಳಲ್ಲಿ ಮಾಡಿದ ಗುಡಿ ಗೋಪುರಗಳನ್ನ ಕಟ್ಟಿ ಪೂಜಿಸಿದ. ಸಾಧು ಸಂತರನ್ನ ಸಂತೈಸಿದ. ಇದರಿಂದ ಪರಲೋಕದಲ್ಲಿಯವನು ಮೋಕ್ಷ ಪಡೆದ ಎಂದು ಹೇಳಿದ ಮಾತೆಯ ದಾನ ಫಲದ ಕಥೆಯನ್ನ ಕುತೂಹಲದಿಂದ ಆಲಿಸುವುದಲ್ಲದೆ ಗಳಿಕೆಯಲ್ಲಿ ಒಂದಿಷ್ಟಾದರೂ ದಾನ ಮಾಡಲು ಸಂಕಲ್ಪ ಮಾಡಿದರು ಅಲ್ಲಿ ನೆರೆದ ಜನಭಕ್ತರು. ಎಸ್ ಮಾಸ್ಟರ್ಸ್ ನೋಡಿ, ಕೊನೆಯಲ್ಲಿ ಏನು ಒಣಕಿಲಿಂದ ಹೊಡೆದಿರ್ತಾನೋ ಆ ಒಂದು ಸೇವಕಿಯ ಕೈಯಲ್ಲಿ ಇಡಿಸ್ಕೊಂಡು ಆ ಕುಟ್ಟುವ ಅಕ್ಕಿಯನ್ನ ಹೊಡೆದಿರ್ತಾನೋ ಅದೆರಡು ಅಕ್ಕಿಗಳು ಆಗ್ತಿರ್ತಾವ ಮಾಸ್ಟರ್ಸ್. ಆ ಒಣಕೆಗೆ ಅಕ್ಕಿಯನ್ನ ಅಂಟಿದ್ದು ಹೊಡಿಯುವಾಗ ಆ ಜೋಳಿಗೆಯಲ್ಲಿ ಎರಡು ಅಕ್ಕಿ ಕಾಳು ಬಿದ್ದಿರತ್ತೆ ಮಾಸ್ಟರ್ಸ್. ನೋಡಿ ಪುಣ್ಯದ ಫಲ ಎಲ್ಲ ಅಂತಂದ್ರೆ ಕೊನೆಯಲ್ಲಿ ಎಷ್ಟೋ ಪುಟಗಳಲ್ಲಿ ಯಾವ್ದು ಕೂಡ ದಾನ ಧರ್ಮ ಇಲ್ಲ. ಕೊನೆಯಲ್ಲಿ ಏನು ಆ ಸನ್ಯಾಸಿಗೆ ಹೊಡೆದಿರ್ತಾನೋ ಎರಡು ಅಕ್ಕಿ ಕಡೆ ಆ ಜೋಳಿಗೆ ಬರುತ್ತೆ ನೋಡಿ. ಆ ಸೇವೆ ಎರಡು ಅಕ್ಕಿಗಳಲ್ಲಿ ಕೂಡ ಅವನಿಗೆ ಪುಣ್ಯದ ಫಲ ಸಿಕ್ಕಿತ್ತು. ಮತ್ತೆ ಹುಟ್ಟಿ ಬರ್ತಾನೆ. ಆವಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಆ ಯಮ ಧರ್ಮರಾಜ ಯಾವ್ದು ಪುಟಗಳಲ್ಲಿ ದಾನ ಧರ್ಮ ಮಾಡಿಲ್ಲ. ಕೊನೆಯಲ್ಲಿ ಹೊಡೆಯುವಾಗ ಎರಡು ಅಕ್ಕಿ ಏನ್ ಜೋಳಿಗೆ ಬಿದ್ದಿರ್ತ ಅದೇ ಪುಣ್ಯದ ಫಲವಾಗಿ ಮತ್ತೆ ಹುಟ್ಟಿ ಬರ್ತಾನೆ. ಆವಾಗ ಎಲ್ಲವನ್ನ ದಾನ ಧರ್ಮ ಎಲ್ಲವನ್ನ ಮಾಡ್ತಾ ಹೋದಾಗ ಮತ್ತೆ ಮೋಕ್ಷವನ್ನ ಪಡೆದು ಆ ರೀತಿ ದಾನದ ಫಲವನ್ನ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರೆ ಮಾಸ್ಟರ್ಸ್. ನೋಡಿ ಆ ರೀತಿ ಇದು ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ಇದ್ದಂಗೆ ಮಾಸ್ಟರ್ಸ್. ನಾವ್ ಏನ್ ಮಾಡಿರ್ತೀವೋ ಅದ್ ಮುಂದಿನ ಒಂದು ಪೀಳಿಗೆಯಲ್ಲಿ ಮುಂದಿನ ಒಂದು ಜನ್ಮದಲ್ಲಿ ನಮ್ಗೆ ಆ ರೀತಿ ಬಂದ್ಬಿಡುತ್ತೆ ಎಲ್ಲವನ್ನ. ಆ ಪುಣ್ಯದ ಫಲ ಅಲ್ಲಿ ನೋಡಿ, ಆ ಶ್ರೀಮಂತ ಯಾವ್ದು ಕೂಡ ಮಾಡಿರಲ್ಲ. ಕೊನೆಯಲ್ಲಿ ಏನ್ ಹೊಡೆದಿರ್ತಾನೋ ಆ ಸನ್ಯಾಸಿಗೆ ಆ ಎರಡು ಅಕ್ಕಿ ಕಾಳು ಮಾತ್ರ ಜೋಳಿಗೆ ಬಿದ್ದ ಫಲವನ್ನ ಪುಣ್ಯವನ್ನ ಪಡೆದಿರ್ತಾನೆ. ಮತ್ತೆ ಹುಟ್ಟಿ ಬಂದು ಎಲ್ಲವನ್ನ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ. ಅಂದಿನಿಂದ ಎಲ್ಲರೂ ಕೂಡ ಸಂಕಲ್ಪ ಮಾಡ್ಕೊಳ್ತಾರಂತೆ. ಅಮ್ಮನ ಮುಂದೆ ಏನ್ ಕೇಳ್ತಾ ಕುಂತಿರ್ತಾರೋ ಅವ್ರ ಆ ನೆರೆದಿದ್ದ ಜನರು ಕೂಡ ಎಲ್ಲರೂ ಭಕ್ತರು ಕೂಡ ನಾವು ಪುಣ್ಯದ ಸಂಕಲ್ಪವನ್ನ ಮಾಡ್ಕೋಬೇಕು, ಎಲ್ಲವನ್ನ ದಾನ ಧರ್ಮವನ್ನ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ನೆರೆದಿದ್ದ ಜನರು ಕೂಡ ಸಂಕಲ್ಪ ಮಾಡ್ಕೊಂತಾರಂತೆ ಮಾಸ್ಟರ್ಸ್. ಇಲ್ಲಿ ಆ ರೀತಿ ಅವರು ಇಲ್ಲಿ ಪೂಜೆದ ಬಗ್ಗೆ ಹೇಳ್ತಾ ಇದಾರೆ ಮಾಸ್ಟರ್ಸ್. ಪೂಜೆ ದಾನವನ್ನ ನಿರ್ವಾಹವಿಲ್ಲದೆ ಮಾಡಬಾರದು. ದೇವರ ಮೇಲೆ ಭಕ್ತಿಯಿಂದ ನಾನು ತಪ್ಪದೆ ರಕ್ಷಿಸಲ್ಪಡುವೆನೆಂದು ನಿಶ್ಚಯಿಸಿ ಅವಯವಗಳನ್ನ ನಮ್ಮ ಸ್ವಾಧೀನದಲ್ಲಿರಿಸಿ ಪರಿಸರವು ಪ್ರದೇಶವು ಮನಸ್ಸನ್ನ ಸಂತೋಷಗೊಳ್ಳುವಂತಿರಿಸಿ ಎಂದರೆ ಪೂಜಾ ಸ್ಥಾನವು ಎಸ್ ಮಾಸ್ಟರ್ಸ್. ಪೂಜೆ ಬಗ್ಗೆನೂ ಕೂಡ ನಿರ್ವ ಇಲ್ಲ ಮಾಡ್ಬೇಕು, ಇದು ನನ್ಗಾಗಿ ಮಾಡ್ಬೇಕು ಈ ತರ ಅಲ್ಲಂತೆ ಮಾಸ್ಟರ್ಸ್. ನಾವ್ ಮನಸ್ಸಿನಿಂದ ತೃಪ್ತಿಯಿಂದ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮನಸ್ಸನ್ನು ಕೂಡ ಆ ರೀತಿ ಆ ಒಂದು ಏಕಾಂತವಾಗಿರುವಂತೆ ಪರಿಶುಭ್ರವಾಗಿರುವಂತೆ ಶುಚಿಗೊಳಿಸಿ ಹೂವುಗಳಿಂದ ಮೂರ್ತಿಯನ್ನ ಅಲಂಕರಿಸಿ ಸುಗಂಧ ಧೂಪಗಳಿಂದ ಶುಚಿಗೊಳಿಸಿ ಸ್ನಾನ ಮಾಡಿ ಮಡಿವನ್ನುಟ್ಟಿ ಶುದ್ಧಿಗಳನ್ನೆನಿಸುವ ಒಳ್ಳೆಯ ಆಲೋಚನೆ, ಪರಿಶುದ್ಧ ಭಾವನೆಗಳು, ಪರಿಶುದ್ಧ ಮನಸ್ಸಿನಿಂದ ಏಕಾಗ್ರತೆ ಚಿತ್ತವನ್ನ ಹೊಂದಿ ಭಕ್ತಿ ಪರವಶರಾಗಿ ಪದ್ಮಾಸನದಲ್ಲಿ ಕುಳಿತು ಜಪ ಧ್ಯಾನಗಳನ್ನ ಮಾಡಬೇಕೆಂದು ಅಮ್ಮನವರು ಹೇಳುತ್ತಾರೆ. ಅಸ್ವಸ್ಥ ಅಥವಾ ಕಾಯಿಲೆಯಿಂದ ಬಳಲುವವರಿಗೆ ಸ್ನಾನ ಆಸನಗಳ ಅವಶ್ಯಕತೆ ಇಲ್ಲವಾದರೂ ಇತರ ಶುದ್ಧಿಗಳನ್ನ ಆಚರಿಸುವುದು ಅಗತ್ಯ. ಅಮ್ಮನು ಎಲ್ಲರಿಗೂ ಅರ್ಥವಾಗುವಂತೆ ಸರಳ ಭಾಷೆಯಲ್ಲಿ ಮಾತನಾಡುತ್ತಾರೆ. ಯಾರ ಮನಸ್ಸು ನೋಯುವಂತೆ ಮಾತನಾಡುವುದಿಲ್ಲ. ಇಲ್ಲಿ ಪೂಜೆ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನ ಮನಸ್ಸಿನಿಂದ ಮಾಡ್ಬೇಕು ಅಂತಲ್ಲ ಮಾಡಬಾರ್ದು. ಅದು ಆ ರೀತಿ ಪರಿಶುಭ್ರವಾಗಿ ಏಕಾಗ್ರತೆಯಿಂದ ನಮ್ಮ ಒಂದು ಎಲ್ಲವನ್ನ ಶುಚಿಗೊಳಿಸಿ ಅಂತರ್ಶುದ್ಧಿನೂ ಕೂಡ ಅಷ್ಟೊಂದು ಇರ್ಬೇಕು. ಒಳ್ಳೆಯ ಆಲೋಚನೆ, ಪರಿಶುದ್ಧವಾದ ಭಾವನೆಗಳಿಂದ ನಾವು ಮಾಡ್ಬೇಕು. ಅದ ರೀತಿ ನೋಡಿ, ಇಲ್ಲಿ ಅನಾರೋಗ್ಯದಿಂದ ಹೊಂದಿದವರಿಗೆ ಸ್ನಾನ ಮಾಡೋದು ಅದೇನು ಅವಶ್ಯಕತೆ ಇಲ್ಲ. ಆದ್ರೆ ಆ ಒಂದು ಎಲ್ಲವನ್ನ ಶುದ್ಧನ ಆಚರಿಸುವುದು ಮುಖ್ಯ ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಾಗಿರ್ಬೋದು ಅದನ್ನು ಕೂಡ ಅವರಿಗೆ ಶುದ್ಧ, ಆದ್ರೆ ಸ್ನಾನ ಮಾಡುವ ಅಗತ್ಯವಿಲ್ಲ ಅವರಿಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ಪತ್ರಿಸರ್ನು ಕೂಡ ನೋಡಿ, ನಾವು ಏನಾದ್ರೂ ಅನಾರೋಗ್ಯದಿಂದ ನಾವು ಮಲಗಿಕೊಂಡಾಗನು ಉಸಿರನ್ನ ಗಮನಿಸುವುದು ಆ ರೀತಿ ಇರ್ಬೇಕು ಅಂತ ಹೇಳ್ತಾ ಇದ್ರು. ಇಲ್ಲಿನೂ ಕೂಡ ಪೂಜೆ ಪುನಸ್ಕಾರಗಳಲ್ಲಿ ಕೂಡ ಆ ರೀತಿ ಅಮ್ಮನವ್ರು ಹೇಳ್ತಾ ಇದ್ರೆ, ಯಾರಿಗೆ ಕಾಯಿಲೆ ಬಿದ್ದವರಿಗೆ ಆ ಸ್ನಾನ ಮಾಡುವುದು ಅದು ಯಾವ್ದು ಕೂಡ ಅವಶ್ಯಕತೆ ಇಲ್ಲ. ಮನಸ್ಸನ್ನ
ಶುಚಿಯಿಂದ ಶುದ್ಧಿಯಿಂದ ಇಟ್ಕೊಂಡು ಮಾಡುವುದು ಅಗತ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಅದು ಅಮ್ಮನವರು ಎಲ್ಲರೂ ಕೂಡ ಸರಳ ಭಾಷೆಯಲ್ಲಿ ಹೇಳ್ತಾ ಇದ್ರು. ಯಾರಿಗೂ ಕೂಡ ಮನಸ್ಸನ್ನ ನೋಯಿಸುವ ಹಾಗೆ ಮಾತನಾಡ್ತಾ ಇರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಪತ್ರಿಸನ್ನು ಕೂಡ ಯಾರಿಗೂ ಕೂಡ ಮನಸ್ಸಲ್ಲ ಮಾಸ್ಟರ್. ನಾವು ಅಜ್ಞಾನದಲ್ಲಿ ಹೊಡಿತಾರೆ, ಕೋಪಗೊಳ್ತಾರೆ ಅಂತಲ್ಲ ಮಾಸ್ಟರ್. ಅದು ನಮಗೆ ಈಗೀಗ ಸೀನಿಯರ್ ಪಿರಮಿಡ್ ಮಾಸ್ಟರ್ ಇಂದ ತಿಳಿತಾ ಇದೆ. ಯಾವ ರೀತಿ ಅಂದ್ರೆ ಹೊಡಿತಾರೆ ಅನ್ನೋದನ್ನು ಕೂಡ ಅಲ್ಲಿ ನಮ್ಮ ಒಂದು ಅನಾರೋಗ್ಯ ಏನಾದ್ರೂ ಇತ್ತು, ಅಜ್ಞಾನದಲ್ಲಿ ನಾವು ಏನಾದ್ರೂ ಇದ್ರೆ ಆ ರೀತಿ ಹೊಡೆಯುವ ಮೂಲಕ ಅವರನ್ನ ಕಲಿಸ್ತಾ ಇದ್ರಂತೆ, ತೆಗಿತಾ ಇದ್ರಂತೆ. ಆ ಅಲ್ಲಿ ನಾವು ಪತ್ರಿಸರಿಂದ ನಾವು ಅರೆ ಪತ್ರಿಸರಿಗೆ ಕೋಪ ಇದೆ ಹೊಡಿತಾರೆ ಅಲ್ಲ ಮಾಸ್ಟರ್ಸ್. ನಾವು ಪತ್ರಿಸರಿಂದ ಎದಕ್ಕಂತಂದ್ರೆ ನಮ್ಮ ಅಜ್ಞಾನವನ್ನ ಅವರು ಆ ರೀತಿ ಏನು ತೊಲಗಿಸ್ತಾ ಇದ್ರು, ಹೊಳೆಯೋ ಮೂಲಕ ಬೈಯೋ ಮೂಲಕ ನಮ್ಮಲ್ಲಿ ಅಜ್ಞಾನವನ್ನ ಕಾಣ್ತಾ ಇತ್ತು ಅನ್ನೋದನ್ನ ನಾವು ಸೀನಿಯರ್ ಪಿರಮಿಡ್ ಮಾಸ್ಟರ್ ಇಂದ ತಿಳ್ಕೊಂಡ್ವಿ ಮಾಸ್ಟರ್. ಇಲ್ಲಿನೂ ಕೂಡ ಅಮ್ಮನು ಕೂಡ ತುಂಬಾ ಅದ್ಭುತವಾಗಿ ಸರಳ ರೀತಿಯಲ್ಲಿ ಯಾರು ಮನಸ್ಸನ್ನ ನೋಯಿಸಲಾರದೆ ಆ ರೀತಿ ಎಲ್ಲವನ್ನ ಹೇಳ್ತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಅದೇ ರೀತಿಯಾಗಿ ಇಲ್ಲಿ ಕರ್ಮದ ಒಂದು ಪ್ರಾರಬ್ಧ ಬಗ್ಗೆನೂ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಕರ್ಮ ಫಲಗಳ ಅವರವರ ಭಾವನೆ ಆಚರಣೆ ಆಗಿದೆ. ಇಂದಿನ ಜನ್ಮದಲ್ಲಿ ನೀವು ಒಳ್ಳೆಯ ಕೆಲಸಗಳನ್ನ ಪುಣ್ಯವೆಂದು ಆಚರಿಸಿದಲ್ಲಿ ನೀವು ಆನಂದವನ್ನ ಸುಖವನ್ನ ಅನುಭವಿಸುತ್ತೀರಿ. ಪಾಪ ಕರ್ಮಗಳಾದ ದುರಾಲೋಚನೆ, ದುಷ್ಕೃತ್ಯಗಳು, ದುರಾಚರಣೆಗಳಿಂದ ಈ ಜನ್ಮದಲ್ಲಿ ಕಷ್ಟಗಳನ್ನ ಅನುಭವಿಸಿರಿ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಸಿಗುವುದು ದುರ್ಬಲ. ಆದ್ದರಿಂದ ಅಹಿಂಸೆ, ಶ್ರದ್ಧೆ, ಭಕ್ತಿ, ಪರೋಪಕಾರ ಇವುಗಳನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳುವಿರಿ. ಎಸ್ ಮಾಸ್ಟರ್ಸ್, ಈ ರೀತಿ ಅವರು ಹೇಳ್ತಾ ಇದ್ದಾರೆ ಎಲ್ಲವನ್ನ. ನಾವು ಪ್ರಾರಬ್ಧ ಕರ್ಮ ಯಾವ ರೀತಿ ಇರುತ್ತೆ ಅಂತಂದ್ರೆ ಯಾವುದು ಕೂಡ ನಾವು ಏನು ಇದು ಮಾನವ ಜನ್ಮ ಸಿಗೋದೇ ಒಂದು ದುರ್ಬಲ. ಆದ್ರೆ ಈ ಒಂದ್ ಸಿಕ್ಕ ಆದ್ಮೇಲೆ ಎಲ್ಲವನ್ನು ಕೂಡ ನಾವು ಅಹಿಂಸೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಪರೋಪಕಾರಗಳಿಂದ ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು. ಯಾವುದು ಕೂಡ ದುರಾಲೋಚನೆ, ದುರಾಚರಣೆಗಳಲ್ಲಿ ಇರಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇಲ್ಲಿ ಒಂದು ಕತೆ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ಒಂದಾನೊಂದು ಆಶ್ರಮದಲ್ಲಿ ಗುರು ಶಿಷ್ಯರು ಅನ್ಯೋನ್ಯವಾಗಿ ಕಾಲ ಕಳೆಯುತ್ತಿದ್ರು. ಒಂದು ದಿನ ಧ್ಯಾನಮಗ್ನಾಗಿ ಕುಳಿತ ಅವನಿಗೆ ತನ್ನ ಪೂರ್ವ ಜನ್ಮದ ಕರ್ಮ ಫಲವನ್ನ ಘೋರವಾದ ಕುಷ್ಠವಾದಿಯಲ್ಲಿ ಅನುಭವಿಸುವಂತೆ ತಿಳಿದು ಬಂದಿತ್ತು. ಅವನು ಶಿಷ್ಯರನ್ನ ಕರೆದು ಈ ಪರಿಸ್ಥಿತಿಯಲ್ಲಿ ಯಾರ ಸೇವೆ ನನ್ನ ಮಾಡಬಲ್ಲಿರೆಂದು ಪ್ರಶ್ನಿಸಿದನು. ಶಿಷ್ಯರಾದರೂ ಯಾರು ಕೂಡ ಮಾತನಾಡಲಿಲ್ಲ. ಕಡೆಗೆ ಒಬ್ಬ ಯುವಕನು ಎದ್ದು ನಿಂತು ವಿನಯದಿಂದ, ಸ್ವಾಮಿ, ತಮ್ಮ ಅಪ್ಪಣೆ ಆದ್ರೆ ನಾನು ಮಾಡಬಲ್ಲೆ ಎಂದನು. ಗುರುಗಳು ಅವನನ್ನ ಅನೇಕ ರೀತಿಗಳಲ್ಲಿ ಪರೀಕ್ಷಿಸಿ ಕಡೆಗೆ ಸ್ವೀಕರಿಸಿದರು. ಗುರು ಶಿಷ್ಯರಿಬ್ಬರು ಏಕಾಂತವಾಗಿ ನದಿಯ ತೀರದಲ್ಲಿ ಆಶ್ರಮವನ್ನ ನಿರ್ಮಿಸಿ ಇರುವಾಗ ಕುಷ್ಠರೋಗ ಪೀಡಿತನಾದ ಶಿಷ್ಯನ ಏಸಿಕೊಳ್ಳದೆ ಗುರುಗಳ ಶ್ರೇಯಸ್ಸ ಸೇವೆ ಮಾಡಿದನು. ಗುರುವಿಗೆ ಸಂತೋಷವೆನಿಸುವಂತೆ ಅವನ ಸೇವೆಯಲ್ಲಿ ಆಶ್ರಮಕ್ಕೆ ಬಂದವರ ಮುಂದೆಲ್ಲ ಶ್ಲಾಘಿಯ ತೊಡಗಿದನು. ಶಿಷ್ಯನ ಸೇವೆಯ ದೇವತೆಗಳನ್ನ ಕೂಡ ಸಂತೋಷಗೊಳಿಸಿತು. ಒಂದು ದಿನ ಶಿವ ಶಿಷ್ಯನನ್ನ ಮುಂದೆ ಪ್ರತ್ಯಕ್ಷನಾಗಿ, ಶಿಷ್ಯ, ನಾನು ನಿನ್ನ ಸೇವೆಗೆ ಪ್ರತ್ಯಕ್ಷನಾಗಿದ್ದೇನೆ, ವರವನ್ನ ಬೇಡಿಕೊಡುವೆ ಎಂದನು. ಶಿಷ್ಯನು ಶಿವನನ್ನ ಕುರಿತು, ಸ್ವಾಮಿ, ನನ್ನ ಗುರುಗಳು ವಿಚಾರಿಸಿ ಹೇಳುವೆ ಎಂದ. ಗುರುಗಳು ಶಿಷ್ಯನನ್ನು ಬೇಡುವ ವರದಿಂದ ತಾನು ಗುಣಮುಖನಾದರೂ ಮುಂದಿನ ಜನ್ಮದಲ್ಲಿ ಕರ್ಮಶೇಷ ಅನುಭವಿಸಬೇಕಲ್ಲವೇ ಎಂದು ಶಿಷ್ಯನನ್ನ ಗದರಿಸಿದ. ಶಿಷ್ಯನು ಶಿವನ ಮುಂದೆ ದೀನನಾಗಿ, ಸ್ವಾಮಿ, ವರವು ಬೇಡವೆಂದರೂ ಗುರುಗಳು ತಾವು ಸಮ್ಮತಿಸಿ ನನ್ನನ್ನ ಕ್ಷಮಿಸಬೇಕೆಂದು ಶಿವನು ಹೊರಟು ಹೋಗುತ್ತಿರುವಾಗ ಬೇಟೆಯಾದ ವಿಷ್ಣುವಿಗೆ ವಿಷಯ ತಿಳಿಸಿದ. ನೋಡಿ, ಯಾವ ರೀತಿ ಎಲ್ಲವನ್ನ ಇಲ್ಲಿ ನಡೀತಾ ಇದೆ, ಕರ್ಮ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ಒಬ್ಬ ಶಿಷ್ಯ ಆ ರೀತಿ ಏನ್ ಮಾಡ್ತಾನಂತಂದ್ರೆ, ಗುರು ಕುಷ್ಠರೋಗ ಧ್ಯಾನ ಕುಂತಾಗ ನಾನು ಕುಷ್ಠರೋಗಕ್ಕೆ ಒಳಗಾಗ್ತೀನಿ ಅಂತ ಮುಂದೆ ಗೊತ್ತಾಗುತ್ತೆ. ಆಗ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ಶಿಷ್ಯರ ಹತ್ರ ಬಂದು ಕೇಳ್ತಾರೆ, ಏನಂತಂದ್ರೆ, ನಾನು ಈ ರೀತಿ ಕುಷ್ಠರೋಗಕ್ಕೆ ತುತ್ತಾಗ್ತಾ ಇದ್ದೀನಿ, ನೀವು ಯಾರಾದ್ರೂ ನನ್ನ ಸೇವೆ ಮಾಡ್ತೀನಿ ಅಂದ್ರೆ ಯಾರು ಕೂಡ ಒಪ್ಪಳೋದಿಲ್ಲ ಮಾಸ್ಟರ್. ಅಲ್ಲಿ ಒಬ್ಬ ಏನ್ ಮಾಡ್ತಾನೆ ಅಂದ್ರೆ, ಆ ಶಿಷ್ಯ ಬಂದು ಗುರುವನ್ನ, ನಾನು ನಿಮ್ಮ ಸೇವೆ ಮಾಡ್ತೀನಿ, ನನ್ನನ್ನು ಅಪ್ಪಣೆ ಮಾಡಿಕೊಟ್ರೆ ನಿಮ್ಮ ಸೇವೆಗೆ ನಾನು ರೆಡಿ ಅಂದಾಗ ಆ ಗುರು ಏನ್ ಮಾಡ್ತಾನಂದ್ರೆ ಎಲ್ಲಾ ರೀತಿಲೂ ಪರೀಕ್ಷೆ ಮಾಡಿ ಆ ಶಿಷ್ಯನನ್ನ ಸ್ವೀಕಾರ ಮಾಡಿ ಸೇವೆಗೆ ಒಳಗೊಳಿಸ್ತಾನೆ ಮಾಸ್ಟರ್. ಎಲ್ಲಾ ರೀತಿ ಮನಸ್ಫೂರ್ತಿಯಾಗಿ ಆ ಸೇವೆ ಮಾಡ್ತಾ ಇರ್ತಾನೆ ಆ ಹುಡುಗ. ಆದ್ರೆ ಶಿಷ್ಯ ಮಾಡ್ತಾ ಇರ್ತಾನೆ ಇದೆಲ್ಲವನ್ನ ಸೇವೆ ಗುರುವಿಗೂ ಇಷ್ಟ ಆಗುತ್ತೆ. ಗುರುನು ಕೂಡ ಬಂದವರಿಗೆಲ್ಲ ಕೂಡ ಹೇಳ್ತಾ ಇರ್ತಾನೆ, ನನ್ಗೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ. ಅದಲ್ದೆ ಮತ್ತೆ ಏನ್ ಮಾಡ್ತಾನಂದ್ರೆ ಆ ಶಿಷ್ಯನ ಒಂದು ಸೇವೆಯನ್ನ ನೋಡಿ ಶಿವ ಪ್ರತ್ಯಕ್ಷ ಆಗ್ತಾನೆ. ನಿನಗೆ ನಾನು ವರವನ್ನ ಕೊಡ್ತೀನಿ, ಕೇಳು ಅಂದಾಗ, ಇಲ್ಲ, ನಾನು ಗುರುವಿನ ಹತ್ರ ಹೋಗಿ ಕೇಳ್ಕೊಂಡ್ ಬರ್ತೀನಿ, ಆಗ ನನ್ನನ್ನ ಕೊಡಿ ಅಂತಂದಾಗ ಗುರು ಹತ್ರ ಹೋಗಿ ಕೇಳ್ತಾನೆ. ಆದ್ರೆ ನೋಡಿ, ಗುರು ಆಲೋಚನೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಮತ್ತೆ ಇವನು ಯಾವ ರೀತಿ ಅಂತಂದ್ರೆ ಎಲ್ಲಾ ರೀತಿ
ಒಳ್ಳೆ ರೀತಿಯಲ್ಲಿ ಆಗುತ್ತಾನೆ ಈ ಶಿಷ್ಯ ಅಂತ ಗದರಿಸಿದಾಗ ನೋಡಿ ಆ ಆ ಒಂದು ಆಲೋಚನೆ ಹುಟ್ಟುತ್ತೆ ಗುರುವಿನ ಹತ್ರ. ಬೇಡ ಅಂತಂದ ಗದರಿಸಿದಾಗ ಶಿಷ್ಯ ಬಂದನು ಕೂಡ ಹೇಳ್ತಾನೆ, ನಮ್ಮ ಗುರುಗಳು ಈ ರೀತಿ ಗದರಿಸಿದ್ರು ನನಗೇನು ಯಾವ್ದು ಕೂಡ ವರ ಬೇಡ ಅಂತ ಅಂದಾಗ ಶಿವ ಹೋಗಿ ಹೊರಟೋಗ್ಬಿಡ್ತಾನೆ. ಹೊರಟು ಹೋಗುವಾಗ ವಿಷ್ಣುವಿಗೆ ತಿಳಿಸ್ತಾನೆ, ಈ ರೀತಿ ಆ ಹುಡುಗ ಹೇಳಿದ ಆ ಶಿಷ್ಯ ಬೇಡ ಅಂತಂದನಂತ. ಮತ್ತೆ ವಿಷ್ಣುನು ಬರ್ತಾನೆ ಮಾಸ್ಟರ್ಸ್. ವಿಷ್ಣುನು ಬಂದು ನಾನು ಕೂಡ ನಿನಗೆ ವರವನ್ನ ಕೊಡ್ತೀನಿ ಏನಾದ್ರೂ ಕೇಳು ಅಂತಂದಾಗ ಆಗ ಮತ್ತೆ ಕೇಳ್ತಾನೆ, ನಾನು ಗುರುಗಳನ್ನ ವಿಚಾರಿಸಿ ನಾನು ಬರ್ತೀನಿ ಅಂತಂದಾಗ ಗುರುಗಳು ಮತ್ತೇನ್ ಮಾಡ್ತಾರಂದ್ರೆ, ಮೂರ್ಖ ನಿನಗೆ ಸೇವೆ ಮಾಡಲು ಇಷ್ಟವಿಲ್ಲದಿದ್ರೆ ಇಲ್ಲಿಂದ ಹೊರಟು ಹೋಗು. ಕೋಪಗೊಂಡರು. ಮಹಾವಿಷ್ಣುವನ್ನ ಕುರಿತು ಸ್ವಾಮಿಗಳು ನನಗೆ ವರ ಬೇಡಲು ಗುರುಗಳು ಸಮ್ಮತಿಸುವುದಿಲ್ಲ ಎಂದ. ಮತ್ತೆ ಅಲ್ಲಿ ಗುರುಗಳು ಮತ್ತೆ ಕೇಳ್ತಾರೆ. ಹೋಗಿ ಶಿಷ್ಯ ಕೇಳ್ತಾನೆ, ನನ್ಗೆ ಮತ್ತೆ ಈ ರೀತಿ ವರವನ್ನ ಕೇಳು ಅಂತ ಹೇಳ್ತಾ ಇದ್ದಾನೆ ವಿಷ್ಣು ದೇವರು. ನಾನ್ ಕೇಳಿ ಅಂತಂದಾಗ ಮತ್ತೆ ಆ ಗುರುಗಳು ಏನ್ ಮಾಡ್ತಾರಂದ್ರೆ, ಏ ಮೂರ್ಖ ನನ್ಗೆ ಸೇವೆ ಮಾಡ್ತಿದ್ರೆ ಮಾಡು, ಇಲ್ಲಾಂದ್ರೆ ನೀನ್ ಇಲ್ಲಿಂದ ಹೊರಟೋಗು, ಇವೆಲ್ಲವನ್ನ ನನಗೆ ಇದು ಹೇಳ್ಬೇಡ ಅಂತಂದಾಗ ಮತ್ತೆ ಗುರುಗಳು ಗದರಿಸಿದ್ದನ್ನ ವಿಷ್ಣುವಿನ ಹತ್ರ ಹೇಳ್ತಾನೆ ಹೋಗಿ. ಗುರುಗಳಿಗೆ ಅವಸರವಿದ್ದಿದ್ದಲ್ಲಿ ನೀನು ಬೇಡ ಎಂದು ಆಗ್ರಹಪಡಿಸಿದ. ವಿಷ್ಣು ಶಿಷ್ಯನು ಸ್ವಾಮಿ ನಾನು ಬೇಡಿದ್ದನ್ನ ಕೊಡುವೆ ಆದರೆ ಬೇಡುತ್ತೇನೆ ಎಂದ. ವಿಷ್ಣು ನೀನು ಬೇಡಿದ ವರವನ್ನ ಕೊಡಲೆಂದು ಇಲ್ಲಿಗೆ ಬಂದಿರುವೆ, ಬೇಡು ಎಂದ. ಶಿಷ್ಯನು ವಿನಮ್ರವಾಗಿ, ದೇವ ನನ್ನ ಗುರುಗಳ ಸೇವೆಯನ್ನು ಈಗ ಮಾಡುತ್ತಿರುವ ಸೇವೆಗಿಂತ ಇಮ್ಮಡಿ ಉತ್ಸಾಹದಿಂದ ಮಾಡುವಂತೆ ನನ್ನನ್ನು ಅನುಗ್ರಹಿಸು ಎಂದ. ಮಹಾವಿಷ್ಣು ಅವನ ಗುರುಭಕ್ತಿಗೆ ಪ್ರಸನ್ನನಾಗಿ ಅವನು ಬೇಡಿದ ವರ ನೀಡಿ ಮಾಯವಾದನು. ಪ್ರಾರಬ್ಧ ಕರ್ಮವನ್ನ ತಪ್ಪದೆ ಅನುಭವಿಸಬೇಕು, ಇಲ್ಲದಿದ್ರೆ ಅದು ಪುನರ್ಜನ್ಮಕ್ಕೆ ಆಸ್ಪದ ನೀಡುತ್ತದೆ. ಆದ್ದರಿಂದ ಇದೇ ಜನ್ಮದಲ್ಲಿ ಅನುಭವಿಸುವುದು ಒಳ್ಳೆಯದು. ಭಕ್ತಿಯಿಂದ ಗುರು ಸೇವೆ ಮಾಡುವ ದೃಢತ್ವನ ಹೊಂದಿರಬೇಕೆಂದು ಅಮ್ಮನ ಕತೆ ಮುಗಿಸಿದಳು. ಎಸ್ ಮಾಸ್ಟರ್ಸ್. ಇಲ್ಲಿ ನೋಡಿ ಅವನು ಆ ಗುರು ಮತ್ತೆ ಶಿಷ್ಯ ಏನ್ ಅನುಭವಿಸ್ಬೇಕು, ಏನ್ ಆತ ಅನುಭವಿಸೋ ಆತ ಅನಿಸುತ್ತೆ. ಆದ್ರೆ ಶಿಷ್ಯ ಏನ್ ಮಾಡ್ಬೇಕು ಅದು ಮಾಡೇಬೇಕು. ಆದ್ರೆ ನೋಡಿ ಏನಾದ್ರೂ ವರ ಬೇಕು ಅಂತ ಕೇಳಿದ್ರೆ ಮತ್ತೆ ಅದು ಏನು ಸೇವೆ ಮಾಡೋದನ್ನ ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೆ ಬರ್ತಾ ಇತ್ತು ಆದ್ರೆ ನೋಡಿ ಆ ಶಿಷ್ಯನು ಕೂಡ ಆ ರೀತಿ ಕೇಳಲಿಲ್ಲ, ನನಗೆ ಇನ್ನೂ ಸೇವೆ ಮಾಡುವ ಒಂದು ದೃಢತ್ವವಾದ ಶಕ್ತಿಯನ್ನ ಕೊಡು ಅಂತ ಕೇಳಿ ಆ ವರವನ್ನ ಪಡ್ಕೊಂತಾನೆ. ಇಲ್ಲಿ ನೋಡಿ ಏನಂತಂದ್ರೆ ಪ್ರಾರಬ್ಧ ಕರ್ಮ ಏನಿರುತ್ತೆ, ಸೇವೆ ಮಾಡೋದನ್ನ ಈ ಹುಡುಗನಿಗಿದೆ, ಮಾಡಿಸ್ಕೊಳ್ಳೋದು ಅವನಿಗೆ ಇದೆ. ಆದ್ರೆ ಈ ಒಂದು ತಪ್ಪದೆ ಅನುಭವಿಸ್ಬೇಕಾಗುತ್ತೆ, ಇಲ್ಲದಿದ್ರೆ ಅದು ಪುನರ್ಜನ್ಮಕ್ಕೆ ಆಸ್ಪದ ನೀಡುತ್ತೆ. ಆದ್ದರಿಂದ ಇದೇ ಜನ್ಮದಲ್ಲಿ ಅನುಭವಿಸುವುದು ಒಳ್ಳೆಯದಂತ ನೋಡಿ. ಆ ರೀತಿ ಭಕ್ತಿಯನ್ನ ನಾವು ಏನ್ ಮಾಡ್ತಾ ಇರ್ತೀವೋ ಆ ಭಕ್ತಿಯಿಂದ ಎಲ್ಲವನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಗುರು ಸೇವೆ ಆಗಿರ್ಬೋದು, ಯಾವುದೇ ಸೇವೆ ಆಗಿರೋದು ಮಾಸ್ಟರ್ಸ್, ನಾವು ಮಾಡ್ಬೇಕಲ್ಲ ಅಂತ ಮಾಡೋದಲ್ಲ. ಏನೋ ಇವಾಗ ಒಂದ್ ಸಮಯ ಬಂದಿದೆ ಮಾಡ್ಬಿಡ್ಬೇಕು, ಯಾರಾದ್ರೂ ಹೌದ್ ಅನ್ಬೇಕಂತ ಮಾಡ್ಬೇಕು ಅನ್ನೋದು ಅವೆಲ್ಲವನ್ನ ಇರಬಾರ್ದು ಮಾಸ್ಟರ್. ಇಲ್ಲಿ ಅದೇ ಹೇಳ್ತಾ ಇದ್ದಾಳೆ, ನಾವ್ ಏನ್ ಭಕ್ತಿಯಿಂದ ಮಾಡ್ತಾ ಇರ್ತೀವೋ ಆ ಒಂದು ಮನಸ್ಸನ್ನ ದೃಢತ್ವದಿಂದ ಹೊಂದಿರ್ಬೇಕು ಅಂತ ಅನ್ನೋದನ್ನ ಇದು ಅಮ್ಮನ ಕಥೆ ಆಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಈ ರೀತಿ ಪ್ರತಿಯೊಂದು ಕೂಡ ಸಣ್ಣ ಸಣ್ಣ ಕಥೆಗಳ ಮೂಲಕ ತುಂಬಾ ಅದ್ಭುತವಾಗಿ ಇಲ್ಲಿ ಅಮ್ಮ ಹೇಳ್ತಾ ಹೋಗ್ತಾ ಇದ್ದಾಳೆ ಮಾಸ್ಟರ್ಸ್. ಒಂದು ಮೃತ್ಯುಕು ಲೋಕದಾಗಿರ್ಬೋದು, ದೇವನೊಬ್ಬ ಮತ್ತು ನಾಮ ಹಲವು, ಇದನ್ನು ಕೂಡ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದಲ್ಲದೆ ಧ್ಯಾನ, ಮೌನ ಸಾಧನೆ ಇವನು ಕೂಡ ಯಾವ ರೀತಿ ಇರ್ಬೇಕು, ನಾವು ಬಯಕೆ ಇಲ್ಲದೆ ಒಮ್ಮುಖವಾಗಿ ಮನಸ್ಸನ್ನ ಭಗವಂತನಲ್ಲಿ ನಿಲ್ಲಿಸುವುದೇ ಧ್ಯಾನವೆನಿಸುತ್ತದೆ. ಇದನ್ನೇ ಅಮ್ಮನು ತನ್ನ ಅನುಭವದಲ್ಲಿ ಬಂದು ಲಿಂಗ ಪೂಜೆಯನ್ನ ಕುರಿತು ಪ್ರಾತಃ ಕಾಲದಲ್ಲಿ ಎದ್ದು ಶಿವಾಲಯವನ್ನ ಬಳಿದು ಶುಚಿಗೊಳಿಸಿ ಶುದ್ಧೋದಕದಿಂದ ಶಿವಲಿಂಗವನ್ನ ತೊಳೆದು ಅಭಿಷೇಕ ಮಾಡಿ ಪರಿಶುಭ್ರ ವಸ್ತ್ರದಿಂದ ವಿಭೂತಿ, ಕುಂಕುಮ, ಬಿಲ್ವ ಪತ್ರೆ, ಬಿಳಿಯ ಹೂಗಳಿಂದ, ಮಲ್ಲಿಗೆ ಸಂಪಿಗೆಯಿಂದ ಅಲಂಕರಿಸಿ ಧೂಪ ದೀಪವನ್ನ ಹಾರಿಸಿ ಪೂಜಿಸುತ್ತಿದ್ದರೆ ಸಂತೃಪ್ತಿ ಆಗಲಿಲ್ಲ ಎಂದು ಎಲ್ಲಿ ತಪ್ಪಿದೆವೋ ಎಂದು ವಿಚಾರಿಸಿದೆ. ಶಿವಲಿಂಗನನ್ನ ದಿಟ್ಟಿಸಿ ನೋಡಿದೊಡಗಿದಾಗ ಆಗ ಹೊಳೆಯಿತು, ನೀನು ನನ್ನಂತೆ ನಿಶ್ಚಲವಾಗಿರು ಎಂದು. ನಿಶ್ಚಲ ಧ್ಯಾನದ ಅಭ್ಯಾಸದಲ್ಲಿ ನಾದ ಕೇಳಿ ಬಂದಂತೆ ಅವೇ ವಿಧಾನಗಳು. ಮೌನ ನೋಡಿ ಯಾವ ರೀತಿ ನಮ್ಮ ಒಂದು ಧ್ಯಾನನು ಕೂಡ ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ನಾವು ಶ್ವಾಸದ ಮೇಲೆ ಗಮನ ಇಟ್ಟಾಗ ಆ ರೀತಿ ಸಾಕ್ಷೀಭೂತವಾಗಿ ನೋಡ್ತಾ ಹೋದಾಗ ಮಾತ್ರ ಅಲ್ಲಿ ನಮ್ಗೆ ಎಲ್ಲವನ್ನ ಅರಿವನ್ನ ಗೊತ್ತಾಗುತ್ತೆ ಮಾಸ್ಟರ್. ಆದ್ರೆ ಇಲ್ಲಿ ನೋಡಿ ಎಲ್ಲವನ್ನ ಹೇಳ್ತಾ ಇದ್ದಾರೆ, ಆ ರೀತಿ ನಿಶ್ಚಲವಾಗಿ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ನಾನು ಪ್ರತಿಯೊಂದನ್ನು ಕೂಡ ಆ ರೀತಿ ನಾವು ಎಲ್ಲವನ್ನ ಕೇಳಿ ಬರುತ್ತೆ, ಎಲ್ಲವನ್ನ ಪ್ರತ್ಯಕ್ಷ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಧ್ಯಾನ ಆ ರೀತಿ ಆಗಿರ್ಬೇಕು ಅನ್ನೋದನ್ನ. ಮೌನವು ಆಧ್ಯಾತ್ಮಿಕ ಸಾಧನೆಗೆ ಉಪಯೋಗಿಸುವ ಆಯುಧ. ಮೌನವು ಸರ್ವತ್ರಂ ಸಾಧನಂ ಎನ್ನುತ್ತಾರಲ್ಲ, ಮೌನವು ಅಭ್ಯಾಸ ಮಾಡಿದ ಹೊರತು ಲಭ್ಯವಾಗದು. ಮೌನವು ತನ್ನಂತಾನೆ ಮೂಡಿ ಬಂದ ಪ್ರಸಂಗವಿದು. ಬ್ರಹ್ಮದ್ವಾರದ ಹತ್ತಿರದ ತುಳಸಿವನ ಸಮೀಪದಲ್ಲಿ ಅಮ್ಮನು ತನ್ನ ಇಷ್ಟಮ್ಮವರಿಬ್ಬರು ಗುಹೆಯೊಂದನ್ನ ಅಗೆಯುತ್ತಿದ್ದರು.
ಕಿಷ್ಟಮ್ಮನವರಿಗೆ ಆಯಾಸವೆನಿಸಿದಾಗ ಅಮ್ಮನವರಿಗೆ ಸಾಕೆನಿಸಿದಾಗ ಕಿಷ್ಟಮ್ಮನವರು ಅಗೆಯಲು ಹತ್ತಿದರು. ಅಗೆಯುತ್ತಿದ್ದಂತೆ ಯಾವುದೋ ಜ್ಞಾಪಕ್ಕೆ ಬಂದಿತು. ಅದನ್ನು ಕಿಷ್ಟಮ್ಮನನ್ನು ಆಕರ್ಷಿಸಿತು. ಕೈಗಳು ಚಲಿಸುತ್ತಿದ್ದವು. ಆದರೆ ಬಾಯಿಯಿಂದ ಮಾತಾಡಲು ಎಷ್ಟು ಪ್ರಯತ್ನಿಸಿದರೂ ಮಾತೇ ಬರಲಿಲ್ಲ. ಅಮ್ಮನ ಮೌನ ದರ್ಶನದ ಉದಾಹರಣೆ ಇದು. ಎಸ್ ಮಾಸ್ಟರ್ಸ್ ನೋಡಿ. ಸಾಧನము ಇಲ್ಲಿ ತೆಲುಗುನಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಸಾಧಮನು ಪನುಲು ಸಮಕೂರು ದರಲೋನೆ ಎಂದು ತೆಲುಗಿನ ವೇಮನ ಕವಿಗಳು ಹೇಳುವಂತೆ ಯಾವುದನ್ನಾದರೂ ಸಾಧನೆಯಿಂದ ಪಡೆಯಲಾಗುತ್ತದೆ. ಆದರೆ ಅಮ್ಮನವರು ಆಧ್ಯಾತ್ಮಿಕ ಸಾಧನೆ, ನಿರಾಹಾರ ಸಾಧನೆ, ಯೋಗ ಸಾಧನೆಗಳು ಇವುಗಳು ಬೆರಗುಗೊಳ್ಳುವಂತೆ ಸಾಮಾನ್ಯ ಮನುಷ್ಯರಿಗಿಂತ ಸಾಧಿಸಲಾಗದು. ಎಸ್ ಮಾಸ್ಟರ್ಸ್ ನೋಡಿ, ಮೌನದಲ್ಲಿನೂ ಕೂಡ ಆ ರೀತಿ ಅವರು ಹೇಳ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಆ ರೀತಿ ನಾವ್ ಏನ್ ಇರ್ತಾ ಇರ್ತೀವೋ ಆ ಒಂದು ಪ್ರತಿಯೊಂದು ಕೂಡ ಅದರಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ ತುಂಬಾ ಅದ್ಭುತವಾಗಿ ನಾವು ಮಾಡ್ತಾ ಹೋಗ್ಬೇಕು. ಏನು ಒಂದು ಧ್ಯಾನ ಸಾಧನೆ ಆಗಿರ್ಬೋದು, ಮೌನ ಸಾಧನೆ ಆಗಿರ್ಬೋದು, ಸಾಧನೆ ಆಗಿರೋದು ಮಾಸ್ಟರ್ಸ್. ಆ ರೀತಿ ನಾವು ಏನ್ ಮಾಡ್ಬೇಕಂತಂದ್ರೆ ಒಂದು ಏನ್ ಅಗಿತಾ ನಾವು ಎಷ್ಟು ಅಗಿತಾ ಇರ್ತೀವೋ ಅಲ್ಲಿ ಮಾತೇ ಬರ್ಲಿಲ್ಲ ಅಂತ ನೋಡು. ಅಮ್ಮಗ ಸಾಕಾದಾಗ ಆ ಕೆಲಸದವಳು ಮಾಡೋದು, ಕೆಲಸದವಳು ಸಾಕಾದಾಗ ಅಮ್ಮ ಮಾಡೋದು, ಈ ರೀತಿ ಮಾತಾಡ್ತಾ ಇದ್ದಾಗ ಆ ಕಿಷ್ಟಮ್ಮನಿಗೆ ಮಾತೇ ಬರ್ಲಿಲ್ಲಂತೆ ಮಾಸ್ಟರ್ಸ್. ಆ ರೀತಿ ನೋಡಿ, ಅಷ್ಟೊಂದು ಆ ಕೆಲಸದಲ್ಲಿ ಕೂಡ ಮಾಡ್ತಾ ಅಷ್ಟೊಂದು ಏನು ಅದ್ರಲ್ಲಿ ನಿಮಗ್ನ ಆಗಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಆ ರೀತಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಏನು ಅಮ್ಮ ಒಂದೊಂದು ಕಥೆಯ ಮೂಲಕ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾಳೆ ಮಾಸ್ಟರ್ಸ್. ಇಲ್ಲಿ ಇನ್ನೊಂದು ಕಥೆನೂ ಹೇಳ್ತಾ ಇದ್ದಾಳೆ. ಒಬ್ಬ ಭಕ್ತ ಕೇಳ್ತಾನೆ, ಯಾವ ರೀತಿ ಅಂತಂದ್ರೆ, ಅಮ್ಮನವರೇ, ನಾವು ದೇಹ ತ್ಯಾಗ ಮಾಡಬೇಕೆಂದು ಬಯಸಿದರೂ ಅದು ಸಾಧ್ಯವಾಗದೆ ಯೋಗ ಸಿದ್ಧಿ ದೊರಕಿತಲ್ಲ ತಮಗೆ ಅಮ್ಮ. ನಾವು ಕುತ್ತಿಗೆಗೆ ಹಗ್ಗ ಹಾಕಿಕೊಂಡರೆ ನಮಗೂ ಯೋಗ ಸಿದ್ಧಿ ಸಿಗುವುದೇ? ಅಮ್ಮನವ್ರು ನಗ್ತಾ ಹೇಳ್ತಾರೆ. ನಿನಗೆ ನಿನಗೆ ಯಾವ ಭಾಷೆಗಳು ಬರುತ್ತೆಯಪ್ಪ ಎಂದು ಕೇಳಿದರು. ನನಗೆ ತೆಲುಗು, ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಓದಲು ಬರೆಯಲು ಬರುತ್ತದೆ ಎಂದ ಹುಡುಗ. ಅಲ್ಲಿ ನೆರೆದ ಹಳ್ಳಿಯ ಒಬ್ಬ ಭಕ್ತಳಿಗೆ ಅಮ್ಮನವರು ನಿನಗೆ ಯಾವ ಭಾಷೆ ತಿಳಿಯುತ್ತದೆ ಎಂದು ಕೇಳಿದರು. ಆಗ ಅವಳು ಹೇಳ್ತಾಳೆ, ನನಗೆ ಕನ್ನಡ ಒಂದೇ ಬರುತ್ತದೆ, ತೆಲುಗು ಸ್ವಲ್ಪ ಸ್ವಲ್ಪ ಅರ್ಥವಾಗುತ್ತದೆ ಎಂದು ಉತ್ತರಿಸಿದಳು. ಆಗ ಅಮ್ಮನು ಎಲ್ಲಾ ಭಕ್ತರನ್ನು ಉದ್ದೇಶಿಸಿ, ನೋಡಿದ್ರ, ಇವಳಿಗೆ ಇಂಗ್ಲಿಷ್ ಹಿಂದಿ ಬರುವುದಿಲ್ಲ, ಈತನಿಗೆ ಕನ್ನಡ ಬರುವುದಿಲ್ಲ. ಇಂಗ್ಲಿಷ್ ಹಿಂದಿ ಮಾತೃಭಾಷೆ ಅಲ್ಲದಿದ್ರೂ ಅಭ್ಯಾಸ ವರ್ಷದಿಂದ ಸಾಧಿಸಿದ್ದಾನೆ. ಇದೇ ವಿಧವಾಗಿ ಯೋಗವು ಸಾಧನೆಯಿಂದ ಲಭ್ಯವಾಗುತ್ತದೆ. ಒಮ್ಮೆಲೇ ಬಾರದು. ಸಂಚಿತ ಜನ್ಮ ಕರ್ಮಗಳ ಸಂಸ್ಕಾರವು ನಿಮ್ಮನ್ನ ಯೋಗಯುಕ್ತರನ್ನಾಗಿ ಮಾಡಬಲ್ಲವು. ನಿಮ್ಮ ಸಾಧನೆಗಳು ಪರಿಪಕ್ವವಾದ ಹಂತದಲ್ಲಿ ಯೋಗ ಶುದ್ಧಿ ಉಂಟಾಗುತ್ತದೆ ಎಂದು ಸುಲಭ ರೀತಿಯಲ್ಲಿ ನಿರೂಪಿಸಿದರು. ಎಸ್ ಮಾಸ್ಟರ್ಸ್ ನೋಡಿ, ಅದು ಜನ್ಮಾಂತರಗಳು ಕೂಡ ಅದು ಇರುತ್ತೆ. ಆದ್ರೆ ಇಲ್ಲಿ ಯಾವ ರೀತಿ ನಾವು ಸಾಧನೆ ಮಾಡ್ತಾ ಹೋಗ್ತೀವೋ ಆ ರೀತಿ ಅದು ಬರುತ್ತೆ. ಆದ್ರೆ ಒಂದೇ ಸರಿ ಬರ್ಬೇಕಂತಂದ್ರೆ ಅದಲ್ಲ. ನಾವು ಸಾಧನೆಯಿಂದ ಅದು ಲಭ್ಯ ಆಗುತ್ತೆ. ಮತ್ತೆ ಅಭ್ಯಾಸ ವರ್ಷದಿಂದ ಸಾಧಿಸಿದ್ರೆ ಮಾತ್ರ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದಲ್ಲದೆ ಜನ್ಮ ಕರ್ಮ ಏನು ಸಂಸ್ಕಾರವು ಕೂಡ ಒಂದಷ್ಟು ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಿ, ಎಷ್ಟು ಸಂಪೂರ್ಣವಾಗಿ ಅವರು ತಿಳಿಸಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಿಮಗೆ ಭಾಷೆಗಳು, ಯೋಗ ಸಿದ್ಧಿಗಳು ಕೂಡ ಯಾವ ರೀತಿ ಬರ್ಬೇಕಂತಂದ್ರೆ ಅಲ್ಲಿ ಒಂದು ಜನ್ಮ ಕರ್ಮಗಳು ಕೂಡ ಇರುತ್ತೆ. ಅದಲ್ಲದೆ ಅಭ್ಯಾಸ ಬಲ ಮತ್ತೆ ಯೋಗ ಸಾಧನೆ ಇವೆಲ್ಲನೂ ಕೂಡ ನಾವು ಸಾಧನೆ ಮುಖಾಂತರ ಪರಿಪಕ್ವಗೊಂಡಾಗ ಆ ಹಂತದಲ್ಲಿ ಯೋಗ ಸಿದ್ಧಿ ಆಗುತ್ತೆ ಅನ್ನೋದನ್ನ ಸುಲಭ ರೀತಿಯಲ್ಲಿ ನಿರೂಪಿಸ್ತಾರೆ ಮಾಸ್ಟರ್ಸ್. ಇಲ್ಲಿ ಮತ್ತೆ ಏನು ಒಂದು ಇದನ್ನು ಹೇಳ್ತಾರೆ ಮಾಸ್ಟರ್ಸ್. ಯಾವ ರೀತಿ ಅಂತಂದ್ರೆ ಸಾಧನೆಯ ಚತುಷ್ಟಯಗಳ ಬಗ್ಗೆ ಕೂಡ ನಿತ್ಯ ಹೇಳ್ತಾ ಇದ್ರೆ, ನಿತ್ಯ ವಸ್ತು ವಿವೇಕದ ಬಗ್ಗೆ ಹೇಳ್ತಾ ಇದ್ದಾರೆ. ಆತ್ಮನು ನಿತ್ಯನು, ಅವಿನಾಶಿ, ಅಚಲ ಆನಂದ ಸ್ವರೂಪನು, ಅನಂತ ಅಪ್ರಮೇಯ, ಜಗತ್ತು ವಿನ್ಯಾಸಿ, ಜಡ ದುಃಖಗಳು ಚಲಿಸಬಲ್ಲದು, ಅನಿತ್ಯವಾದದ್ದು. ಆದ್ದರಿಂದ ನಿತ್ಯ ವಸ್ತು ವಿವೇಕ ಅಂಶ ಕ್ಷೀರ ನಾಯಕದಂತ್ರಿ ಇದು ವೈರಾಗ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಇನ್ನು 2ನೇ ಪಾಯಿಂಟ್ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್, ವೈರಾಗ್ಯ ಯಾವ ರೀತಿ ಬರುತ್ತೆ ಅನ್ನೋದನ್ನ. ಭೋಗ ಸಾಧನೆಗಳಾದ ವಿಷಯ ವಾಸನ ಅಡಗಿ ನೀರಿನಲ್ಲಿಯೇ ಕಮಲದಂತೆ, ಕೆಸರಿನಲ್ಲಿರುವ ಕುಂಬಾರದ ಉಳಿವಿನಂತೆ ತ್ಯಾಗ ಮನೋಬಲ ಉಳ್ಳವದು. ಅಲ್ಪ ಸ್ವಲ್ಪ ವಿರಕ್ತಿ, ಮಧ್ಯ ವೈರಾಗ್ಯವೆನಿಸುತ್ತದೆ. ಸತ್ಸಂಗ ಸಾಹಸದಿಂದ ದುರ್ಗುಣನ ಕಳೆಯುವುದು. ವ್ಯತಿರೇಕ ವೈರಾಗ್ಯ ಕರ್ಮೇಂದ್ರಿಗಳು, ಜ್ಞಾನೇಂದ್ರಿಗಳು ಸಹಜ ಪ್ರವೃತ್ತಿಯಿಂದ ನಿರೂಪಿಸುವುದು. ಏಕೇಂದ್ರಿಯ ವೈರಾಗ್ಯ ದುಷ್ಟ ಮನೋಭಾವಗಳನ್ನು ನಡಗಿಸುವುದು. ವಂಶೀಕರಣ ವೈರಾಗ್ಯ ಲೌಕಿಕ ಸಂಬಂಧಗಳು ದೋಷಯುಕ್ತವೆಂದು ತಿಳಿದು ಬಿಡುವುದು. ತೀವ್ರ ವೈರಾಗ್ಯ ಸಮಸ್ತ ಭೋಗನ ಪುನರ್ಜನ್ಮವನ್ನ ತಾಳುತ್ತವೆ ಎಂದು ಲೌಕಿಕ ಇಚ್ಛೆಯಿಂದ ಬಿಡುಗಡೆ ಹೊಂದುವುದು. ತೀವ್ರತರ ವೈರಾಗ್ಯವೆಂದು ದೋಷರಹಿತವಾದ
ಅಪರೋಕ್ಷ ಮಿಥ್ಯಾ ದೃಷ್ಟವನ್ನ ವೈರಾಗ್ಯವನ್ನ ನೆನಪಿನಲ್ಲಿ ವರ್ತಿಸುವುದು. ಇದು ಪ್ರತಿಯೊಂದು ಕೂಡ ಮುಮುಕ್ಷತ್ವದ ಬಗ್ಗೆನೂ ಕೂಡ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮುಮುಕ್ಷತ್ವ ಎಂದರೆ ಪರಮಾನಂದ ಪ್ರಾಪ್ತಿ, ಸರ್ವಾನಂದ ನಿರ್ವೃತ್ತಿಗಳ ಬಗ್ಗೆ. ಯುದ್ಧ ಸಮಯದಲ್ಲಿ ಶಸ್ತ್ರ ಅಭ್ಯಾಸ ಮಾಡುವಂತೆ, ಮನೆ ಸುಡುತ್ತಿರುವ ಬಾವಿ ತೋಡುವಂತೆ, ತಲೆಗೆ ಬೆಂಕಿ ಹತ್ತಿದರೆ ಅಬಾಧೆಯನ್ನ ಬಿಟ್ಟು ಇತರ ಆಲೋಚನೆ ಇಲ್ಲದಂತೆ ಪರಮಾತ್ಮ ಪ್ರಾಪ್ತಿಯ ಅರಿವಿನಲ್ಲಂದ್ರೆ ನಿಲ್ಲುವುದು ತೀವ್ರ ಮುಮುಕ್ಷತೆ. ಈ ಸಾಧನ ಚತುಷ್ಟಯ ಸಂಪತ್ತುಳ್ಳವರು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ವೇದಾಂತ ಶಾಸ್ತ್ರಗಳನ್ನ ಶ್ರವಣ ಮಾಡಲು ಅರ್ಹರು. ಎಸ್ ಮಾಸ್ಟರ್ಸ್, ನಾವು ಮುಮುಕ್ಷತ್ವವನ್ನ ಪಡಿಬೇಕಂತಂದ್ರೆ ಆ ರೀತಿ ಮೋಕ್ಷವನ್ನ ಪಡಿಬೇಕಂತಂದ್ರೆ ಯಾವ ರೀತಿ ಇರ್ಬೇಕಂತಂದ್ರೆ ಯುದ್ಧ ಸಮಯದಲ್ಲಿ ಶಸ್ತ್ರ ಅಭ್ಯಾಸ ಮಾಡುವಂತೆ, ಮನೆ ಸುಡುತ್ತಿರಲು ಬಾವಿ ತೋಡುವಂತೆ, ತಲೆಗೆ ಬೆಂಕಿ ಹತ್ತಿದ್ರೆ ಆ ಬಾಧೆಯನ್ನ ಬಿಟ್ಟು ಇತರ ಆಲೋಚನೆ ಇಲ್ಲದಂತೆ. ಎಸ್ ಮಾಸ್ಟರ್ಸ್, ಯಾವುದು ಕೂಡ ನಮಗೆ ಲೌಕಿಕವಾದ ಮೋಹ ಏನು ಪ್ರಾಪಂಚಿಕವಾಗಿ ಎಲ್ಲವನ್ನ ಬಂಧನದಲ್ಲಿರುತ್ತೋ ಅದು ಯಾವುದು ಕೂಡ ನಮ್ಮಲ್ಲಿ ಇರಬಾರ್ದು. ಅಷ್ಟೊಂದು ಪರಮಾತ್ಮನ ಪ್ರಾಪ್ತಿಯ ಅರಿವಿನೊಂದರಲ್ಲೇ ನಿಲ್ಲುವುದು ತೀವ್ರ ಮುಮುಕ್ಷತ್ವಮೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೊಂದು ಆ ರೀತಿ ಸಾಧನೆಯಲ್ಲಿದ್ದಾಗ ಮಾತ್ರ. ಎಸ್ ಮಾಸ್ಟರ್, ನಾವು ನೋಡಿ ನಮ್ಮ ಮನೆ ಸುಡ್ತಾ ಇದ್ರಿ ಆ ರೀತಿ ಅಂತಂದ್ರೆ ಅದು ಬೇಕು ಇದು ಬೇಕು ಎಲ್ಲವನ್ನ ಸುಡ್ತಾ ಇದೆ ಅಂತ ಆ ರೀತಿ ನಮ್ಮಲ್ಲಿ ಮನಸ್ಸಿನಲ್ಲಿ ಇತ್ತಂತಾರೆ ಆ ರೀತಿ ಮುಮುಕ್ಷತ್ವ ಮೋಕ್ಷ ಪಡೆಯಕ್ ಆಗೋದಿಲ್ಲ. ನಮ್ಗೆ ತಲೆಗೆ ಬೆಂಕಿ ಹತ್ತಿದ್ರು ಕೂಡ ಆ ಬಾಧೆ ಇರಬಾರ್ದು. ನೇನು ಈ ಲೋಕವನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಈ ಆಲೋಚನೆ ಇಲ್ಲದಂತೆ ನಮ್ಮ ಪರಮಾತ್ಮನನ್ನ ಕಾಣ್ಬೇಕಂದ್ರೂ ಕೂಡ ನಮ್ಗೆ ಆ ಒಂದು ಪ್ರಾಪ್ತಿಯ ಅರಿವು ಅಂತ ನಮ್ಮಲ್ಲಿ ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈ ರೀತಿ ಪ್ರತಿಯೊಂದು ಕೂಡ ಅಮ್ಮನವರು ನಮ್ಗೆ ಯಾವ ರೀತಿ ಅಂತಂದ್ರೆ ಎಲ್ಲಾನು ಕೂಡ ಕಥೆ ಮೂಲಕ ಪ್ರತಿಯೊಂದು ಕೂಡ ಹೇಳ್ತಾ ಹೋದ್ರು ಮಾಸ್ಟರ್ಸ್. ಇದು ಅಮ್ಮನವರ ನಾವು ಮಾತಾ ಮಾಣಿಕ್ಯೇಶ್ವರಿಯ ಒಂದು ನಿರಾಹಾರ ದೀಕ್ಷೆಯ ಬಗ್ಗೆ ನೋಡಿ. ಅನ್ನ ನೀರಿಲ್ದೆ, ರೋಗ ರುಜಿನಗಳಿಲ್ದೆ, ಮಲ ಮೂತ್ರ ವಿಸರ್ಜನೆ ಇಲ್ದೆ ಬಾಳೆ ಬದುಕಿದ ಯೋಗಿನಿಯ ಬಗ್ಗೆ ಇಷ್ಟೊಂದು ಅದ್ಭುತವಾದ ಏನು ಎಲ್ಲವನ್ನ ನಾವು ತಿಳ್ಕೊಂತ ಹೋದಿದ್ವಿ ಮಾಸ್ಟರ್ಸ್. ಪ್ರತಿಯೊಂದು ಕೂಡ ಕೊನೆಯಲ್ಲಿ ಮಿತಾಹಾರ ಮಿತಭಾಷಿ ಇವೆಲ್ಲವನ್ನ ಕೂಡ ಪತ್ರಿಸರಿಂದ ನಾವು ತಿಳ್ಕೊಂತ ಹೋದಿವಿ ಮಾಸ್ಟರ್ಸ್. ಅಂದಿನ ಒಂದು ಅಮ್ಮನವ್ರನ್ನು ಕೂಡ ಇವೆಲ್ಲವನ್ನ ಮಿತ ಸಂತಾನ ಪ್ರತಿಯೊಂದು ಕೂಡ ಅವ್ರು ಹೇಳ್ತಾ ಹೋದ್ರು ಮಾಸ್ಟರ್ಸ್. ಯಾವ ರೀತಿ ನಾವು ಏನು ಕಥೆಯ ಮೂಲಕ ನೋಡಿ ಕರ್ಮವನ್ನು ಕೂಡ ಯಾವ ರೀತಿ ಪ್ರಾಪ್ತ ನಾವು ಅನುಭವಿಸ್ಬೇಕು. ಕರ್ಮವನ್ನ ಒಳ್ಳೆ ಕೆಲಸ ಆಗಿರ್ಬೋದು ಕೆಟ್ಟ ಕೆಲಸ ಆಗಿರ್ಬೋದು ನಾವ್ ಏನ್ ತಗೊಂಡ್ ಬಂದಿರ್ತೀವೋ ನಾವ್ ಬಿಟ್ಟು ಹೋಗ್ತೀನಿ ಇದು ಬಿಟ್ಟು ಹೋಗ್ತೀನಿ ಅಂದ್ರೆ ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೆ ಅದೇ ನಾವು ಆ ಜನ್ಮವನ್ನ ಪಡ್ಕೊಂಡು ಅದೇವನ್ನ ಅನುಭವಿಸಿದಂದ್ರೆ ನಾವು ಅನುಭವಿಸೇ ಪಡ್ಬೇಕಾಗುತ್ತೆ. ಆ ಶಿಷ್ಯನ ತರ ನೋಡಿ ಆ ಒಂದ್ ಸೇವೆಯಲ್ಲಿ ಇದ್ದೀನಿ ನನಗೆ ದೃಢತ್ವವನ್ನ ಕೊಡ್ಬೇಕು, ಸೇವೆ ಮಾಡುವ ಶಕ್ತಿಯನ್ನು ಇನ್ನೂ ಬರ್ಲಿ ಅಂತ ಆ ವಿಷ್ಣುನಲ್ಲಿ ಅವನ್ನ ವರವನ್ನ ಕೇಳ್ಕೊಂತ ಇರ್ತಾರೆ ಮಾಸ್ಟರ್ಸ್. ಆ ರೀತಿ ನಾನು ಕೂಡ ದೇವ್ರ ಪ್ರತ್ಯಕ್ಷ ಆದ್ರೂ ಕೂಡ ಈ ಒಂದ್ ಏನ್ ಅನ್ಭವಿಸ್ಬೇಕು ಅದನ್ನ ಆ ಒಂದು ವರವನ್ನ ಕೇಳ್ಬೇಕು, ಆ ರೀತಿ ನಾವು ಪಡಿಬೇಕು ಅನ್ನೋದನ್ನ ಕಥೆಯ ಮೂಲಕ ತುಂಬಾ ಅದ್ಭುತವಾಗಿ ಹೇಳ್ತಾ ಹೋದ್ರು ಮಾಸ್ಟರ್ಸ್. ಇದು ಅಮ್ಮನವರ ಒಂದು ಜೀವನ ಚರಿತ್ರೆ. ಕೊನೆಯಲ್ಲಿ ಆ ರೀತಿ ಅಮ್ಮನ ಉಪದೇಶ, ಅಮ್ಮನ ಅಮೃತ ಉಪದೇಶದ ಬಗ್ಗೆ ನಾವು ತಿಳ್ಕೊಂತ ಹೋದ್ವಿ ಮಾಸ್ಟರ್ಸ್. ಇದು ಈ ಒಂದು ಅವಕಾಶ ಮಾಡಿಕೊಟ್ಟಂತ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಹಾಗೂ ಎಲ್ಲಾ ಮಾಸ್ಟರ್ಸ್ ದೀಪಾ ಮೇಡಮ್ ಆಗಿರ್ಬೋದು, ಅನಿತಾ ಮೇಡಮ್, ಗೀತಾ ಮೇಡಮ್, ಪ್ರತಿಯೊಬ್ಬ ಜೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸಿರುವ ಆತ್ಮ ಬಂಧುಗಳಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೊ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ನೋಡ್ರಿ ಯಾವ ರೀತಿ ನಾವು ಯಾವ ಪುಸ್ತಕ ಓದಿದ್ರು ಏನ್ ಮಾಡಿದ್ರು ನಮ್ಗೆ ಪತ್ರಿಗುರುಗಳು ಹೇಳ್ದಂಗೆ ಅಹಿಂಸಾ ಪರಮೋ ಧರ್ಮ ಅನ್ನೋದು ಬಂದೇ ಬರುತ್ತೆ. ಆ ರೀತಿ ಇದ್ರೆ ನಮ್ಮ ಜೀವನ ಎಷ್ಟು ಸಂತೋಷವಾಗಿ ಎಷ್ಟು ಆನಂದವಾಗಿರುತ್ತೆ ಅಂತಂದು ನಾಯಿದು ಚೆನ್ನಾಗಿತ್ತು ಉಪಕಥೆ. ಎಷ್ಟೊಂದು ಉಪಕಥೆಗಳಿಂದ ನೀವು ಈ ದಿನ ಕಾರ್ಯಕ್ರಮ ನಡೀತು. ತುಂಬಾ ಚೆನ್ನಾಗಿತ್ತು. ಹೆಂಗೆ ಅಂದ್ರೆ ಆ ಉಪಕಥೆಗಳು ಕೇಳಿದ್ರೆ ಆ ಪಾಯಿಂಟ್ ನೆನಪಿರುತ್ತೆ. ನಾವ್ ಬರೀ ಹಂಗೆ ಹೇಳೋದಕ್ಕಿಂತ ಹೌದು ಆ ಕತೆ ಹೇಳಿದ್ರಲ್ಲ ಅಂತ. ನಾವು ಚಿಕ್ಕವರಿದ್ದಾಗ್ಲೂ ಹಂಗೆ ಅಲ್ವಾ, ಈ ಅಜ್ಜಿ ತಾತ ಅವರೆಲ್ಲಾನು ಕತೆಗಳು ಹೇಳಿ ನಮಗೆಲ್ಲ ಎಷ್ಟು ಜ್ಞಾನ ಎಲ್ಲಾನು ಅವ್ರು ತಿಳಿಸ್ತಿದ್ರು. ಅದೆಲ್ಲನೂ ಜ್ಞಾಪಕ ಬರ್ತಿತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ಈ ದಿನ ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಬಂದ ನೀವು ಜ್ಞಾನವನ್ನು ಹಂಚಿದ್ದೀರಾ. ಎಲ್ಲರ ಪರವಾಗಿ ಮತ್ತು ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಪರವಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ಮಾಸ್ಟರ್ಸ್ ಮಾತಾಡ್ತೀರಾ ಯಾರಾದ್ರೂ?